ಎಲ್ಲರಿಗೂ ನಮಸ್ಕಾರ. ಸೌಂದರ್ಯ ಸ್ವಾರಸ್ಯ ವೇದಿಕೆ ಅಡಿಯಲ್ಲಿ ನಾವು ಪ್ರೊಫೆಸರ್ MR ನಾಗರಾಜ್ ಸರ್ ಅವರು ಲೀಲಾಜಾಲ ಸರಣಿಯನ್ನ ನಡೆಸ್ಕೊಡ್ತಾ ಇದ್ದಾರೆ. ಈ ಲೀಲಾಜಾಲ ಸರಣಿ ಉಪನ್ಯಾಸಗಳಲ್ಲಿ ಇವತ್ತು ನಾವು 51ನೇ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಎಲ್ಲರೂ ಸೇರಿದ್ದೇವೆ. ಇದರಲ್ಲಿ 48ನೇ ಲೀಲಾಜಾಲದಿಂದ ಸರ್ ಅವರು ಇನ್ನೊಂದು ನೂತನವಾದಂತಹ ಒಂದು ಉಪಶೀರ್ಷಿಕೆಯನ್ನು ಆಯ್ಕೆ ಮಾಡ್ಕೊಂಡಿದ್ರು. ಚಿಂತೆಯ ಸಂತೆಯಲ್ಲಿ ಮನದ ಮೌನ ಸದನ ಅಂತೇಳಿ. ಅದರಲ್ಲಿ ಮನದ ಗದ್ದಲ ನಿವಾರಿಸುವ ಕುರಿತಾದಂತಹ ಒಂದು ಉಪನ್ಯಾಸ ಸರಣಿ ಇದಾಗಿದೆ. ಅದರಲ್ಲಿ ಈಗಾಗಲೇ ಸರ್ ಅವರು ಅದನ್ನ 4 ವಿವಿಧ ಹಂತಗಳಲ್ಲಿ ಅಂದ್ರೆ ಸಾತ್ವಿಕ, ರಾಜಸಿಕ, ತಾಮಸಿಕ ಹಾಗೂ ಮುಂದೆ ನಿರ್ಗುಣ ಈ ಒಂದು ಹಂತಗಳಲ್ಲಿ ಅದನ್ನ ವಿವರಿಸ್ತಾ ಸಾಕ್ತಾ ಇದ್ದಾರೆ. ಹಿಂದಿನ ಜಾಲನ್ಯಾಸದಲ್ಲಿ ಮನದ ಮಂಗಾಟ ಅನ್ನೋ ವಿಚಾರ ಇಟ್ಕೊಂಡು ಮಾತಾಡಿದ್ರು. ಹಾಗೆ ಇವತ್ತು ಶೋಕದ ಶುದ್ಧೀಕರಣ, ಹುಡುನಾಯಿ ಸಂತೆಗೆ ಬಂತಂತೆ ವಿಚಾರ ಇಟ್ಕೊಂಡು ಮಾತಾಡ್ಲಿಕ್ಕಿದ್ದಾರೆ. ಆ ಕುರಿತಾಗಿ ಸಾಕಷ್ಟು ಸಂಗತಿಗಳನ್ನು ಕೂಡ ಈಗಾಗಲೇ ಸರ್ ಅವರು ಕಳೆದ 3-4 ದಿವಸದಿಂದ ಆಡ್ತಾ ಇದ್ರು. ಕಾರ್ಯಕ್ರಮಕ್ಕೆ ಸಕಾಲದಲ್ಲಿ ಸೇರ್ಕೊಂಡಂತ ಎಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಎಲ್ಲರಲ್ಲೂ ಕೂಡ ಒಂದು ವಿನಂತಿ ಅಂತಂದ್ರೆ, ನಾವು ಸರ್ ಅವ್ರು ಬಿಟ್ಟರೆ ಉಳಿದವ್ರು ಎಲ್ಲರೂ ನಾವು ನಮ್ಮ ಆಡಿಯೋ ಹಾಗೂ ವಿಡಿಯೋವನ್ನ ಇಟ್ಕೊಂಡು, ಸುನೀತಾ ವೆಂಕಟೇಶ್ ಅವರ ವಿಡಿಯೋ ಆಡಿಯೋ ಎರಡೂ ಆನ್ ಇದೆ. ದಯವಿಟ್ಟು ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ಕೆಳಗಡೆ ಆಡಿಯೋದು ಚಿಹ್ನೆ ಇರುತ್ತೆ, ಅದ್ರ ಮೇಲೆ ಒಮ್ಮೆ ಟ್ಯಾಪ್ ಮಾಡಿ. ಅದು ರೆಡ್ ಬಂದಿದೆ ಅಂತಂದ್ರೆ ಮ್ಯೂಟ್ ಆಗಿದೆ ಅಂತ ಅರ್ಥ. ತಮಗೆ ಕನ್ಫ್ಯೂಷನ್ ಇದ್ರೆ ಯಾರಾದರೂ ಚಿಕ್ಕವ್ರ ಹತ್ರ ಕೇಳಿ ಇದು ಮಾಡ್ಕೋಬಹುದು. ಆಡಿಯೋ ಹಾಗೂ ವಿಡಿಯೋ ಎರಡನ್ನೂ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಕೆಳಗಡೆ ಮಾತಾಡ್ತಾನೆ ಇಲ್ಲ ಅವ್ರು. ಹಲೋ, ಕೇಳ್ತಾ ಇಲ್ವಾ? ಹಲೋ, ಸೆಟ್ ಮಾಡ್ಕೊಂತಿದ್ದಾರೆ ಇನ್ನೊಂದು ನೋಡಿ ಮಾತಾಡ್ತಿಲ್ಲ. ಕೂತಿದ್ದಾರೆ ಸುಮ್ಮನೆ ಅಲ್ಲ. ಸುನೀತಾ ವೆಂಕಟೇಶ್ ಅವರು ದಯವಿಟ್ಟು ಆಡಿಯೋ ವಿಡಿಯೋ ಆಫ್ ಮಾಡ್ಕೊಳ್ಳಿ. ನಂದು ಇದನ್ನು ತೆಗೆದುಬಿಟ್ಟಿದ್ದಲ್ಲ, ವಿಡಿಯೋ ಆನ್ ಮಾಡಿಬಿಟ್ಟಿದೆ. ದಯವಿಟ್ಟು ಮತ್ತೊಮ್ಮೆ ಎಲ್ಲರೂ ಕೂಡ ಅದನ್ನ ವಿನಂತಿಸ್ತಾ ಇದ್ದೇನೆ. ಜೊತೆಗೆ ಈ ಒಂದು ಸರಣಿ ಇನ್ನೂ ಒಂದು 2 ಉಪನ್ಯಾಸಗಳು ಆಗ್ಬೋದು ಈ ಒಂದು ವಿಚಾರ ಕುರಿತಾಗಿ. ಅದರ ನಂತರ ಇನ್ನೊಂದು ಹೊಸ ವಿಚಾರವಾಗಿ ಪ್ರಾರಂಭಿಸ್ಬೇಕು ಅಂತೇಳಿ ಅನ್ಕೊಂಡಿದ್ದೇವೆ. ಆದರೆ ಅದಕ್ಕಿನ್ನೂ ಹೆಚ್ಚಿನ ಜನ ಇನ್ನೂ ಬಂದಿಲ್ಲ. ಕೆಲವು 30 ಜನ ಅಷ್ಟೇ ಇದು ಮಾಡ್ಕೊಂಡಿದ್ದಾರೆ. ಹೆಚ್ಚಿನ ಜನ ಬಂದರೆ ನಮಗೆ ಆ ಕಾರ್ಯಕ್ರಮನ ಮುಂದಿನ ಒಂದು ಹೊಸ ವಿಚಾರದಲ್ಲಿ, ಈಗ ಆಚಾರ ವಿಚಾರ ಹಾಗೂ ಉಚ್ಚಾರ ಅನ್ನೋಂಥ ಒಂದು ವಾಟ್ಸಪ್ ತಂಡವನ್ನು ಮಾಡಾಗಿದೆ. ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ನಮಗೆ ಶಿಷ್ಯಂದ್ರಿಗಿದೆ. ಆದರೆ ಹೆಚ್ಚಿನ ಜನ ಬಂದರೆ ಮಾತ್ರ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗತ್ತೆ. ದಯವಿಟ್ಟು ತಾವು ಬನ್ನಿ. ಅದರಲ್ಲಿ ತಮಗೆ ಆಸಕ್ತಿ ಇದ್ದವರು ಒಂದು ಮೆಸೇಜ್ ಹಾಕ್ರಿ, ಇದರಲ್ಲಿ ಆಸಕ್ತಿ ಇದೆ ಅಂತೇಳಿ ತಾವು ಹಾಕಿದರೆ ತಮ್ಗೆ ಆ ಲಿಂಕನ್ನು ಕೊಡ್ತೇವೆ. ಇನ್ನೂ ಆಸಕ್ತರನ್ನು ಕೂಡ ತಾವು ಕರ್ಕೊಂಬನ್ನಿ. ಸಾಧ್ಯವಾದಷ್ಟು ಯುವಕರನ್ನ, ಹೊಸಬರನ್ನ, ಈ ವಿಚಾರಗಳಲ್ಲಿ ಆಸಕ್ತಿ ಇರುವಂಥವ್ರನ್ನ ಕರ್ಕೊಂಬಂದ್ರೆ ಅನುಕೂಲ ಆಗುತ್ತೆ. ಮತ್ತೆ ಕಾರ್ಯಕ್ರಮನ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಇದು ತುಂಬಾ ಅಪರೂಪವಾದಂಥ, ದಾಖಲಾರ್ಹವಾದಂಥ ಉಪನ್ಯಾಸಗಳ ಸರಣಿ ಸರ್ ಅವ್ರು ನಡೆಸ್ಕೊಡ್ತಾ ಇದ್ದಾರೆ. ಇಂಥದ್ದು ನಿಜಕ್ಕೂ ಅಪರೂಪವಾದಂಥದ್ದು, ತಮಗೆ ಮುಂದೆ ಬೇಕು ಅಂದರೆ ಸಿಗ್ಲಿಕ್ಕಿಲ್ಲ. ಹಾಗಾಗಿ ಇದನ್ನ ನಾವು ಆದಷ್ಟು ನಿಲ್ಲಿಸದೆ ನಡೆಸ್ಕೊಂಡು ಹೋಗುವಂಥ ಕಾರ್ಯಕ್ರಮ ಮಾಡೋಣ ಅಂತೇಳಿ ಎಲ್ಲರನ್ನೇ ಒಂದು ಪ್ರಾರ್ಥನೆ ಮಾಡ್ಕೊಳ್ತಾ ಈಗ ಸರ್ ಅವರು ಉಪನ್ಯಾಸ ಪ್ರಾರಂಭಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ದಯವಿಟ್ಟು ಜಯಲಕ್ಷ್ಮಣ್ ತಮ್ಮ ವಿಡಿಯೋ ಆನ್ ಇದೆ. ಕೆಳಗಡೆ ತಮ್ಮ ಮೊಬೈಲ್ ಅಥವಾ ವಿಡಿಯೋ ಇದರಲ್ಲಿ ಲ್ಯಾಪ್ಟಾಪ್ನಲ್ಲಿ ಕೆಳಗಡೆ ಆಡಿಯೋ ವಿಡಿಯೋ ಎಲ್ಲರೂ ಆಫ್ ಮಾಡ್ಕೊಳ್ಳಿ. ಸರ್ ಅವ್ರದ್ದು ಮಾತ್ರ ವಿಡಿಯೋ ಆಡಿಯೋ ಆನ್ ಇರುತ್ತೆ. ದಯವಿಟ್ಟು ಮಧ್ಯದಲ್ಲಿ ಲಕ್ಷ್ಯ ಹಾಕಿ ತಮ್ಮ ಅಕಸ್ಮಾತಾಗಿ ಆನ್ ಇದೆಯಾ ಅನ್ನೋದನ್ನ ನೋಡ್ಕೊಳ್ಳಿ ದಯವಿಟ್ಟು. ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಸರ್ ಅವರು ಉಪನ್ಯಾಸ ಪ್ರಾರಂಭಿಸಬೇಕಾಗಿ ವಿನಂತಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಮನಸ್ಸಿನೊಳಕ್ಕೆ ಜಗತ್ತು ಬರಲಿ, ಜಗತ್ತಿನ ಆಶ್ಚರ್ಯಗಳೂ ಬರಲಿ, ಆದರೆ ಜಗತ್ತಿನಿಂದ ನಮ್ಮ ಮನಸ್ಸಿಗೆ ಚಿಂತೆ ಬರೋದು ತುಂಬಾ ತಾಪತ್ರಯದ ಸಂಗತಿ
ಅಂತ ಹೇಳ್ತಾ, ಯಾವ ಬಾಗಿಲಿನಿಂದ ನಮ್ಮ ಮನಸ್ಸಿಗೆ ಜಗತ್ತಿನ ಅಚ್ಚರಿ ಬರುತ್ತೋ ಅದೇ ಬಾಗಿಲಿಗಳಿಂದಲೇ ಚಿಂತೆ ಬರುತ್ತೆ ಅನ್ನೋದನ್ನ 48ನೆಯ ಜಾಲನ್ಯಾಸದಲ್ಲಿ ಚಿಂತೆಯ ಸಂತೆಯೊಳಗೊಂದು ಮೌನ ಸದನ ಅಂತ ಅದರ ಬಗ್ಗೆ ಮಾತಾಡಿದೆ. 49ನೆಯ ಜಾಲನ್ಯಾಸದಲ್ಲಿ ಆ ಬಂದದ್ದು ನಮ್ಮ ಮನಸ್ಸಿನಲ್ಲಿ ಸುಮ್ಮನಿರೋದಿಲ್ಲ. ಅದು ಚಿಂತೆಗಳು ಮನಸ್ಸಿನಲ್ಲಿ ಸುಮ್ಮನಿರೋದಕ್ಕೆ ಬಿಡೋದಿಲ್ಲ. ಅದು ಏನ್ ಮಾಡುತ್ತೆ ಅಂತಂದ್ರೆ ನಾವು ಮೆಲುಕು ಹಾಕ್ತಾ ಹೋಗ್ತೀವಿ. ಅಂತಂದ್ರೆ ಒಂದು ರೀತಿಯಲ್ಲಿ ನಾವು ಏನು ಕೆಲಸ ಮಾಡದೇ ಇದ್ರು ಆ ಬಂದ ಚಿಂತೆಯನ್ನೇ ನಾವು ಸದಾ ಮೆಲುಕು ಹಾಕ್ತಾ ಇರ್ತೀವಿ. ಅಭಿನಿವೇಶ ಅಂತ ಶ್ಲೋಕದಲ್ಲಿ ಒಂದು ಭಾಗದಲ್ಲಿ ಅದನ್ನ ಕರೀತಾರೆ. ಹಾಗಾಗಿ 2ನೆಯ ಹಂತ ಏನು ಅಂದ್ರೆ, ಚಿಂತೆ ಒಂದು ರೀತಿಯಲ್ಲಿ ಸಾತ್ವಿಕವಾಗಿ ಅಂತಂದ್ರೆ ಕ್ರಿಯೆ ಆಗದಲೇ ಬರೇ ಆಲೋಚನೆ ಆಗುತ್ತೆ ಅನ್ನುವಂಥದ್ದು ಗಮನಿಸಬೇಕಾದ್ದು. ಅಲ್ಲಿ ಇದನ್ನು ಕೂಡ ನಾನು ಹೇಳಿದೆ, ಏನು ಅಂದ್ರೆ ಹಸು ಮೆಲುಕು ಹಾಕಿದಾಗ ಸಂತೋಷ ಪಡುತ್ತೆ, ತಾನು ತಿಂದ ಆಹಾರನ ನಾವು ಮೆಲುಕು ಹಾಕಿ ಚಿಂತೆಯ ಸುಳಿಗೆ ಸಿಕ್ಕಾಕೋತೀವಿ ಅಂತ. ಮುಂದಿನ ಜಾಲನ್ಯಾಸದಲ್ಲಿ 50ನೆಯ ಜಾಲನ್ಯಾಸದಲ್ಲಿ ನಾವು ಚಿಂತೆಯನ್ನ ಬರೇ ಮೆಲುಕು ಹಾಕೋದೇ ಅಲ್ಲ, ಆ ಜಗತ್ತನ್ನೇ ಬದಲಾಯಿಸಕ್ ಹೋಗ್ತಿದೀವಿ ಅಂತ ಹೋದಾಗ ಅದು ರಾಜಸ ಚಿಂತೆ ಆಗುತ್ತೆ. ಜಗತ್ತನ್ನು ತಿದ್ದಕ್ ಹೋಗ್ತೀವಿ, ಜಗತ್ತಿದ್ದಕ್ಕಾಗಲ್ಲ ನಮ್ಮ ಕೈಲಿ, ಅದು ಇನ್ನಷ್ಟು ಚಿಂತೆಗೆ ದಾರಿ ಮಾಡಿಕೊಡುತ್ತೆ ಅಂತ ಅಂದ್ಬಿಟ್ಟು ಚಿಂತೆಯ ರಾಜಸ ಮಗ್ಗಲನ್ನ ನಾನು ಪರಿಚಯ ಮಾಡಿದೆ. ಇವತ್ತು ಚಿಂತೆಯ ತಾಮಸ ಮಗ್ಗಲನ್ನ ಪರಿಚಯ ಮಾಡೋದಕ್ಕೆ ಪ್ರಯತ್ನ ಪಡ್ತೇನೆ. ಆತ್ಮೀಯರೇ, ನಾವು ಎಷ್ಟೆಲ್ಲ ಆಲೋಚನೆ ಮಾಡ್ತೀವಿ, ಎಷ್ಟೆಲ್ಲ ಚಿಂತೆ ಮಾಡ್ತೀವಿ ಅಂತ ಹೇಳಿದ್ರು ಕೂಡ 2 ಚಿಂತೆಗಳು. ಒಂದು ನಮ್ಮನ್ನು ಕುರಿತ ಚಿಂತೆ, ಇನ್ನೊಂದು ಜಗತ್ತನ್ನು ಕುರಿತ ಚಿಂತೆ. 2 ಜಗತ್ತು ನಾನು ಅನ್ಕೊಂಡ ಹಾಗಿಲ್ಲ ಅಂತ ಒಂದು ಚಿಂತೆ ಮಾಡ್ತೀವಿ, ಜಗತ್ತಿಗೆ ನಾನು ಹೊಂದ್ಕೊಳಕ್ ಆಗ್ತಿಲ್ಲ ಅಂತ ಚಿಂತೆ ಮಾಡ್ತೀವಿ. 2 ಚಿಂತೆಗಳು. ಆದ್ದರಿಂದ ಈ 2 ಚಿಂತೆಗಳಿಂದ ಹೊರಗೆ ಬರೋದು ಹೇಗೆ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಳೋಕ್ ಮುಂಚೆ ಮೊದಲು ನಾವೇನ್ ಮಾಡೋಣ ಅಂದ್ರೆ, ಈ ಚಿಂತೆಗಳು ಶುರುವಾದದ್ದು ಹೇಗೆ ಅನ್ನೋದನ್ನ ನಾನು ಈಗಾಗಲೇ ವಿವರಿಸಿರೋದು ಒಂದೊಂದ್ಸರಿ ಮತ್ತೆ ನೆನಪಿಸ್ತೀನಿ. ಇಂದ್ರಿಯಗಳು, ಮನಸ್ಸು, ಬುದ್ಧಿಯಿಂದ ಬಂದದ್ದು ಮೊದಲು ಚಿಂತೆ ಸಾತ್ವಿಕವಾಗಿ ಮೆಲುಕು ಆಗಿ ಕಾಣಿಸ್ಕೊಳ್ಳುತ್ತೆ. ಆ ಮೆಲುಕು ಹಾಕ್ತಾ ಇರ್ಬೇಕಾದ್ರೆ ಜಗತ್ ಯಾಕೋ ಸರಿಯಾಗಿಲ್ಲ, ಇದು ನಾ ಸರಿ ಮಾಡ್ತೀನಿ ಅನ್ನುವಂಥದ್ದು ರಾಜಸವಾಗುತ್ತೆ. ಆದ್ದರಿಂದ ನಮಗೆ ಬೇಕೋ ಬೇಡವೋ ಸಾತ್ವಿಕವಾಗಿ ಪ್ರಾರಂಭವಾದದ್ದು ರಾಜಸವಾಗಿ ಆಗದೆ ಇರೋದೇ ಇಲ್ಲ. ಈಗ ಏನಾಗುತ್ತೆ, ರಾಜಸವಾಗಿ ಆದ್ರೆ ಏನಾಗುತ್ತೆ ಅಂತಂದ್ರೆ, ಆ ರಾಜಸವಾಗಿ ಆದ್ರೂ ಸುಮ್ಮನೆ ಇರುತ್ತಾ ಇಲ್ಲ. ಆಮೇಲೆ ಏನಾಗುತ್ತೆ, ತುಂಬಾ ದಣಿವಾಗುತ್ತೆ. ಜಗತ್ತು ನಾವು ಹುಟ್ಟೋಕ್ ಮುಂಚೆನೇ ಇದೆ, ನಾವು ಸತ್ತು ಹೋದ್ಮೇಲೂ ಇರುತ್ತೆ. ಆ ಜಗತ್ನಲ್ಲಿರೋ ಎಲ್ಲ ಅಂಕು ಡೊಂಕುಗಳನ್ನ ನೆಟ್ಟಿಗೆ ಮಾಡಕ್ ಹೋಗಿ ನಾವು ಸುಮ್ಮನೆ ಸುಸ್ತಾಗ್ತೀವಿ. ಆ ಅಂಕು ಡೊಂಕುಗಳು ಹಾಗೆ ಉಳಿಯುತ್ತೆ, ಸಾಯೋರ್ ನಾವೇ. ಕಾಲ ಸಾಗುವುದುಂಟೆ, ಸಾಗುವುದು ನಾವಂತೆ, ಕಾಲ ಉಳಿಯುವುದಲ್ಲೇ ನರರೆ ಚರರು ಅಂತ ಎಸ್ ಅನಂತನಾರಾಯಣ ಅವರು ಒಂದು ಪದ್ಯದಲ್ಲಿ ಬರೆದಿರುವಂಥದ್ದುಂಟು. ಹೀಗಾಗಿ ಈ ಕಾಲದ ಜೊತೆಯಲ್ಲಿ ನಾವು ಸಾಗಬೇಕೆ ಹೊರತು ಜಗತ್ತನ್ನ ಬದಲಾಯಿಸೋದು ನಮ್ಮ ಕೈಗೆ ಮೀರಿದ್ದು ಅನ್ನೋದನ್ನ ನಾನು ಹಿಂದಿನ ಜಾಲನ್ಯಾಸದಲ್ಲಿ ಹೇಳಿದ್ದೆ. ಹಾಗಾದ್ರೆ ನಾವು ಮಾಡ್ಬೇಕಾದ್ದೇನು? ಹೋಗ್ಲಿ ಬಿಡಿ, ನೋಡಿದ್ರಿಂದ ತಾನೇ ಅದು ಮೆಲುಕು ಆದದ್ದು, ನೋಡಿದ್ರಿಂದ ತಾನೇ ಅದು ಏನಾಯ್ತು, ಒಂದು ರೀತಿಯಲ್ಲಿ ತಿದ್ದಬೇಕು ಅನ್ನುವಂಥ ಮಂಗಾಟ ಶುರುವಾದದ್ದು. ಮೆಲುಕಾಟ, ಮಂಗಾಟ, ಮುಲುಕಾಟ ಎಲ್ಲವನ್ನು ಶುರುವಾದದ್ದು ಎಲ್ಲಿ? ಜಗತ್ತನ್ನ ನೋಡಿದ್ರಿಂದ. ಬೇಡ, ಜಗತ್ತನ್ನು ನೋಡೋದೇ ನಿಲ್ಲಿಸ್ಬಿಡೋಣ ಅಂತ ಅನ್ನೋದಕ್ಕೆ ತಾಮಸ ಅಂತ ಕರೀತಾರೆ. ಅಂದ್ರೇನಾಯ್ತು, ನಾನು ಜಗತ್ತನ್ನು ನೋಡಿ ದಣಿದಿದ್ದೇನೆ, ನನಗೆ ಈ ದಣಿವು ಸಾಕು, ಆದ್ದರಿಂದ ಇನ್ನು ಮೇಲೆ ನಾನು ಜಗತ್ತನ್ನು ನೋಡಿರ್ತಾನೆ ಈ ಗೋಳು, ನಾನು ನೋಡೋದೇ ಇಲ್ಲ ಅಂತ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಡ್ತೀನಿ ಅಂತ ಇಟ್ಕೊಂಡು. ಅದನ್ನ ನಾನು ತಾಮಸ ಚಿಂತೆ ಅಂತ ಕರಿತೀನಿ ಅಷ್ಟೇ. ತಾಮಸ ಚಿಂತೆ ಅಂತ ಯಾಕೆ ಕರಿತೀನಿ? ತಮಸ ಅಂದ್ರೆ ಕತ್ತಲು. ಕತ್ತಲು 2 ರೀತಿಯಲ್ಲಿ ಆಗಕ್ ಸಾಧ್ಯ. ಹೇಗಾಗಕ್ ಸಾಧ್ಯ? ಒಂದು ರೀತಿಯಲ್ಲಿ ಜಗತ್ತನ್ನೇ ಕತ್ತಲ ಆವರಿಸಿದ್ರೆ ಅವಾಗ ಕತ್ತಲಾಗಕ್ ಸಾಧ್ಯ ಇಲ್ಲ. ನಾವು ಬರೀ ಕಣ್ಣು ಮುಚ್ಕೊಂಡ್ರು ಸಾಕು, ಕತ್ತಲ್ಲ. ಈ ಜಗತ್ತಿನ ಸುದ್ದಿನೇ ಬೇಡಪ್ಪ, ದೇಶದ ಸುದ್ದಿನೂ ಬೇಡ, ಜನದ ಸುದ್ದಿನೂ ಬೇಡ, ಯಾವ ಸುದ್ದಿ ಬೇಡ, ನನ್ನ ಪಾಡಿ ನಾನು ಹಾಯಾಗಿರ್ತೀನಿ ಅಂತ ಕಣ್ಣು ಮುಚ್ಕೊಂಡು ಕೂತ್ಕೋತೀವಿ ಅಂತ ಇಟ್ಕೊಳ್ಳ. ಅದನ್ನ ತಾಮಸ ಚಿಂತೆ ಅಂತ ಕರಿಬಹುದು. ಸುಮ್ಮನೆ ಕೂತ್ಕೊಂಡಿರ್ತ, ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ನಮ್ ಸುಮ್ಮನಿರಕ್ ಬಿಡುತ್ತಾ ಮನಸ್ಸು? ಬಿಡೋದಿಲ್ಲ. ಅದು ಏನ್ ಮಾಡುತ್ತೆ ಅನ್ನೋದು ಇವತ್ತಿನ ಚರ್ಚೆಯ ವಿಷಯ. ಅದಕ್ಕೆ ನಾನು ಕುರುಡು ನಾಯಿ ತಾ ಸಂತೆಗೆ ಬಂತಂತೆ ಅನ್ನುವಂಥ
ಒಂದು ಪುರಂದರದಾಸರ ಪದ್ಯವನ್ನ ಉದ್ಧರಿಸಿದ್ದೆ. ಯಾಕೆ ಅಂದ್ರೆ ನೋಡಿ, ಅಲ್ಲಿ ಕುರುಡು ಅನ್ನೋದು ಇದೆ, ಸಂತೆ ಅನ್ನೋದು ಇದೆ. ನಾನು ಅದೇ ಚಿಂತೆಯ ಸಂತೆಯಲ್ಲಿ ನಾನು ನಿಶ್ಚಿಂತೆಯ ಮನೆ ಕಟ್ಟಬೇಕು ಅಂತ ತಾನೇ ಹೊರಟಿರೋದು. ಅದಕ್ಕೇನೆ ಈ ಕುರುಡು ನಾಯಿ ಅಂತನ್ನುವಾಗ ಆ ನಾಯಿ ಕುರುಡು ಅಂತ ಏನಾದ್ರು ಪುರಂದರದಾಸರು ಹೇಳಿದಾರೆಯೇ ಅಂತಂದ್ರೆ ಆ ಪದ್ಯನ ಅರ್ಥ ಮಾಡ್ಕೊಂಡ್ರೆ ನಮಗ್ ಗೊತ್ತಾಗತ್ತೆ ಆ ನಾಯಿ ಕುರುಡಲ್ಲ. ಆ ನಾಯಿಯ ಒಂದು ಗ್ರಹಿಕೆ ಇದೆಯಲ್ಲ, ಆ ಗ್ರಹಿಕೆಯಲ್ಲಿ ಜಗತ್ತಿನ ಹಂಗಿಲ್ಲದೆ ನಾ ಬದುಕ್ತೀನಿ ಅನ್ನುವಂಥ ಒಂದು ಹಠಮಾರಿತನ ಇದೆ ಅಷ್ಟೇ. ಅದು ಈಗ ಆ ಪದ್ಯನ ಅರ್ಥ ಮಾಡ್ಕೊಳ್ಳೋಣ. ಕುರುಡು ನಾಯಿ ಸಂತೆಗೆ ಅದು ಏಕೆ ಬಂತು, ಅದು ಹೇಗೆ ಬಂತು ಗೊತ್ತಿಲ್ಲ. ನಾನು ಈ ಜೀವ ಹೇಗ್ ಬಂತು ನಾವೇನ್ ಕೇಳ್ಕೊಂಡಿದ್ದಲ್ಲ, ಹೇಗ್ ಹೋಗತ್ತೆ ಅದು ಗೊತ್ತಿಲ್ಲ. ಹೀಗಾಗಿ ಕುರುಡು ನಾಯಿ ಬಂತು ಸಂತೆಗೆ. ಏನ್ ಮಾಡ್ತದು? ಖಂಡ ಸಕ್ಕರೆ ಹಿತವಿಲ್ಲವಂತೆ. ಫ್ರೆಶ್ ಆಗಿ ಒಂದು ಗುಲಾಬಿ ಹೂ ನೋಡಿ ಸಂತೋಷ ಪಡೋಣ ಅಂತ ಅನ್ನೋದಿಲ್ಲ. ಖಂಡ ಸಕ್ಕರೆ ಹಿತವಿಲ್ಲ. ಯಾಕೆಂದ್ರೆ ನಮ್ಮನೇಲಿ ಇಲ್ವಲ್ಲ ಗುಲಾಬಿ ಗಿಡ. ನನಗ್ ಬೇಕಾಗುವಷ್ಟು ಗುಲಾಬಿ ಹೂ ಅಲ್ಲಿ ಅಂಗಡಿ ತೋಟದೊಂದು ಕಿತ್ಕೊಂಡ್ರೆ ಬೈತಾನಲ್ಲ. ಖಂಡ ಸಕ್ಕರೆ ಹಿತವಿಲ್ಲವಂತೆ ತುಂಡು ಎಲುಬು ಕಚ್ಚಿತಂತೆ. ನಾನುವನ್ನ ಬೆರೆಸ್ತು. ನಾನು ಅನ್ನೋದೇನು? ತುಂಡು ಎಲುಬು. ಆ ತುಂಡು ಎಲುಬನ್ನ ಕಚ್ಚಿದ್ರೆ ಏನಾಗುತ್ತೆ? ನನ್ನ ಬಾಯಲ್ಲೇ ರಕ್ತ ಬರುತ್ತೆ. ಈ ನಾಯಿಯ ಬಗ್ಗೆ ಒಂದು ವಿಚಿತ್ರವಾದಂತದ್ದು ಹೇಳ್ತಾರೆ, ತಮಗೂ ಎಲ್ಲ ಗೊತ್ತಿದೆ. ಏನು ಅಂದ್ರೆ, ನಾಯಿ ಮೂಳೆಯನ್ನ ಕಚ್ಚುವಾಗ ಅದರ ರಕ್ತನೇ ಸುರಿಯುತ್ತೆ. ಆ ರಕ್ತ ಉಪ್ಪುಪ್ಪಾಗಿರೋದು ನೋಡಿ ಅದೇನ್ ತಿಳ್ಕೊಳ್ಳುತ್ತೆ ಅಂದ್ರೆ ಮೂಳೆ ಉಪ್ಪುಪ್ಪಾಗಿ ರುಚಿಯಾಗಿ ಚೆನ್ನಾಗಿದೆ ಅಂತ ಅನ್ಕೊಳ್ಳುತ್ತೆ ಅಂತ. ಆದ್ರೆ ಅದು ಆನಂದ ಪಟ್ಟಿದ್ದು ತನ್ನ ರಕ್ತವನ್ನೇ. ಇದಾದ್ರೆ ನಾಯಿಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಅದು ಕುರುಡು ನಾಯಿ. ಖಂಡ ಸಕ್ಕರೆ ಹಿತವಿಲ್ಲಂತೆ ತುಂಡು ಎಲುಬು ಕಚ್ಚಿತಂತೆ, ಹೆಂಡಿರ ಮಕ್ಕಳ ನೆಚ್ಚಿತಂತೆ, ಕೊಂಡು ಒಯ್ಯುವಾಗ ಯಾರೂ ಇಲ್ಲವಂತೆ. ಮುಂದಿನ ನುಡಿನು ತುಂಬಾ ಸ್ವಾರಸ್ಯವಾಗಿದೆ. ಖಂಡ ಸಕ್ಕರೆ ಹಿತವಿಲ್ಲವಂತೆ ಅನ್ನೋದು ಅಲ್ದೇಲೆ ಏನಪ್ಪಾ ಅದು ಅಂತಂದ್ರೆ, ವೇದಶಾಸ್ತ್ರವನ್ನು ಓದಿತಂತೆ, ವಾದ ಮಾಡಿ ಗೆದ್ದಿತಂತೆ, ಹಾದಿ ತಪ್ಪಿ ಯಮನ ಬಾಧೆಗೆ ತಾ ಗುರಿಯಾಯಿತಂತೆ. ನೋಡಿ, ಅದು ವೇದಶಾಸ್ತ್ರ ಓದ್ತು ಅಂತ ಹೇಳ್ತಾರೆ. ಕುರುಡ್ ನಾಯಿ ಎಲ್ಲಾರು ವೇದಶಾಸ್ತ್ರ ಓದತ್ತೆ? ಅಥವಾ ಕುರುಡ್ ನಾಯಿಯಿಂದ ರೆಪ್ರೆಸೆಂಟ್ ಮಾಡೋ ನಾವೇ ಅಂತ ಇಟ್ಕೊಳ್ಳಿ, ನಾವೇ ಕುರುಡ್ ನಾಯಿಗಳು. ಆದ್ರೆ ನಮಗ್ ಓದ್ತೀವಿ ಅಂದ್ರೆ ನಮಗ್ ಕಣ್ಣು ಹೋಗಿಲ್ಲ ಅಂತ ಆಯ್ತು. ಅಂದ್ರೆ ಕುರುಡು ಅನ್ನೋದಕ್ಕೆ ಬೇರೆ ಒಂದು ಆಯಾಮನೆ ಇದೆ. ಏನದು? ವೇದಶಾಸ್ತ್ರವನ್ನು ಓದಿದ್ ಯಾತಕ್ಕದು? ಯಾತಕ್ ವೇದಶಾಸ್ತ್ರನ ಓದಿದ್ದು? ತಾನ್ ಪಂಡಿತ ಅಂತ ಮೆರೆಯೋದಕ್ಕೋಸ್ಕರ. ವೇದಶಾಸ್ತ್ರ ಓದಿತಂತೆ, ವಾದ ಮಾಡಿ ಗೆದ್ದಿತಂತೆ, ಹಾದಿ ತಪ್ಪಿ ಯಮನ ಬಾಧೆಗೆ ಗುರಿಯಾಯಿತಂತೆ. ಅಂದ್ರೆ ಎಲ್ಲಿ ನಾನು ಬೆರೆಯುತ್ತೋ ಅಂದ್ರೆ ಏನಾಗುತ್ತೆ? ಸ್ವಕೇಂದ್ರಿತ ಚಿಂತನೆ, ಸ್ವ ಅನುಕಂಪೆ, ಸ್ವ ಸಾಧನೆ. ನಾನು ಎಲ್ಲಿವರೆಗೆ ನಾನು ಅಂತ ಯೋಚನೆ ಮಾಡ್ತೀನೋ ಅದು ತಾಮಸ, ಜಗತ್ತು ಅಂತ ಯೋಚನೆ ಮಾಡ್ತೀನೋ ಅದು ರಾಜಸ ಅನ್ನೋ ಅರ್ಥದಲ್ಲಿ ಈ ಪದ್ಯದಲ್ಲಿ ಸ್ಪಷ್ಟವಾಗಿ ಪುರಂದರದಾಸರು ಹೇಳಿದ್ದಾರೆ. ಮುಂದಿನ ನುಡಿ, ಭರದಿ ಅಂಗಡಿ ಹೊಕ್ಕಿತಂತೆ. ನನ್ನ ಆಸೆ ಪೂರೈಸ್ಕೋತೀನಿ ಅಂತ ಪ್ರಪಂಚದಲ್ಲಿರೋದೆಲ್ಲ ಪಡ್ಕೊಳಕ್ ಹೋಯ್ತು. ಭರದಿ ಅಂಗಡಿ ಹೊಕ್ಕಿತಂತೆ, ತಿರುವಿ ದೊಣ್ಣೆಯಲ್ಲಿ ಇಕ್ಕಿದರಂತೆ. ಅವಾಗ ಅಂಗಡಿಯವ್ರು ಸುಮ್ಮನಿರ್ತಾರ? ಅವ್ರನ್ನ ಅರ್ಥ ಮಾಡ್ಕೊಂಡು ಅವ್ರಿಗೆ ಏನ್ ಬೇಕೋ ಕೊಟ್ರೆ ತಾನೆ ಅವ್ರು ನಮಗ್ ಪದಾರ್ಥ ಕೊಡೋದು. ನಾವ್ ಹೋಗ್ಬಿಟ್ಟು ನಂಗೆ ಆಸೆ ತಗೋತೀನಿ ಅಂತ ಹೋದ್ರೆ ಬಿಡ್ತಾರೇನೋರು? ಭರದಿ ಅಂಗಡಿ ಹೊತ್ತಿತಂತೆ, ತಿರುವಿ ದೊಣ್ಣೆಯಲ್ಲಿ ಇಕ್ಕಿದರಂತೆ, ಮರುಕ ಇನ್ನೂ ವ್ಯರ್ಥವಂತೆ, ನರಕದೊಳಗೆ ಬಿದ್ದಿತ್ತಂತೆ. ದೈವಾನುಸಂಧಾನ, ಸೃಷ್ಟಿಯನ್ನ ಆನಂದ ಪಡೋದು ಎಲ್ಲ ಬಿಟ್ಬಿಟ್ಟು ನನ್ನ ಆಸೆ ಪೂರೈಸ್ಕೋತೀನಿ ಅಂತ ನಾನು ಜಗತ್ತನ್ನೂ ಅರ್ಥ ಮಾಡ್ಕೊಳ್ದೆ, ನನ್ನನ್ನೂ ಅರ್ಥ ಮಾಡ್ಕೊಳ್ದೆ ಹೋದ್ರೆ ಏನಾಗುತ್ತೆ? ಮರುಕ ಇನ್ನು ವ್ಯರ್ಥವಂತೆ, ನರಕದೊಳಗೆ ಬಿದ್ದಿತಂತೆ. ಇನ್ನು ಮುಂದಿನ ನೋಡಿ, ಮಂಗನ ಕೈನ ಮಾಣಿಕ್ಯದಂತೆ, ಹಾಂಗೂ ಹೀಂಗೂ ತಿರುವಿತಂತೆ, ರಂಗ ಪುರಂದರ ವಿಠಲನ ಮರೆತು ಭಂಗ ಭಂಗ ಬಹಳ ಪಟ್ಟಿತಂತೆ. ಆ ನಾಯಿ ಏನ್ ಮಾಡ್ತು? ಮಂಗ ಮಾಣಿಕ್ಯ ಕೊಟ್ಟದಕ್ಕೆ ಏನ್ ತಿನ್ನಕ್ಕಾಗಲ್ಲ. ಅದ್ರ ಆಕರ್ಷಣೆ ಏನೋ ಯಾಕೋ ಆಕರ್ಷಣೆ ಹೀಗ್ ತಿರ್ಗಿಸುತ್ತೆ, ಹಾಗೆ ತಿರ್ಗಿಸುತ್ತೆ. ಆ ತಿರುಗಿಸೋದ್ರಲ್ಲೇ ಜೀವನ ಕಳೆದೋಗುತ್ತೆ. ಹಾಗಾಗಿ ಮಂಗನ ಕೈನ ಮಾಣಿಕ್ಯದಂತೆ, ಹಾಂಗೂ ಹೀಂಗೂ ತಿರುಗಿದಂತೆ, ರಂಗ ಪುರಂದರ ವಿಠಲನ ಮರೆತು ಭಂಗ ಭಂಗ ಬಹಳ ಪಟ್ಟಿತಂತೆ. ಎಷ್ಟು ಭಂಗ ಪಡ್ತಾ ಇದೆ? ಸೃಷ್ಟಿಯ ವೈಚಿತ್ರ್ಯ, ಸೃಷ್ಟಿಕರ್ತ ಯಾಕೆ ಮಾಡ್ದ ಇದನ್ನ, ನನಗೂ ಸೃಷ್ಟಿಗೂ ಏನ್ ಸಂಬಂಧ ಅನ್ನೋ ಎಚ್ಚರದ ಅಚ್ಚರಿಯ ಆಲೋಚನೆಗಳೆಲ್ಲ ಹೋಗಿ ಬರೀ ವ್ಯರ್ಥ ಚಿಂತೆ ಮಾಡಿ ಕಾಲ ಕಳಿತೀವಿ ಅಂತಾದ್ರಿಂದ ತಾಮಸ ಅಂದ್ರೆ ಏನಾಗುತ್ತೆ ಅಂದ್ರೆ ಸ್ವಕೇಂದ್ರಿತ ಚಿಂತನೆ. ಸ್ವಕೇಂದ್ರಿತ ಅಂದ್ರೆ ಜಗತ್ತಿನ ಬಗ್ಗೆ ನಾನು ಗಮನಿಸೋದಿಲ್ಲ, ಜಗತ್ ಹಾಳಾಗೋಗ್ಲಿ, ನಾನ್ ಚೆನ್ನಾಗಿದ್ರೆ ಸಾಕು. ಇದು ಸ್ವಕೇಂದ್ರಿತ ಚಿಂತನೆ. ಆದ್ದರಿಂದ ತಾಮಸ ಅನ್ನೋದು ಸ್ವಕೇಂದ್ರಿತ ಚಿಂತನೆ ಅನ್ನೋದನ್ನ ನಾವು ಮೊದಲು ಸ್ಪಷ್ಟ ಮಾಡ್ಕೊಳ್ಳೋಣ. ಈ ಸ್ವಕೇಂದ್ರಿತ ಚಿಂತನೆ ಅಲ್ದಲೇನೆ ನಾವು ಅಂದ್ರೆ ಇನ್ನೇನಿರ್ಬೋದು ಅಂದ್ರೆ, ನಾವು ಅಂದ್ರೆ ಶಕ್ತಿಯ ಚಿಲುಮೆ ಅಂತ ನಾನು ಹಿಂದೆ ಒಂದು ಜಾಲನ್ಯಾಸದಲ್ಲಿ ಕೂಡ ಹೇಳಿದ್ದೆ, ಈಗ ಮತ್ತೆ ಜ್ಞಾಪಿಸ್ತೀನಿ.
ಆ ಶಕ್ತಿಯ ಚಿಲುಮೆ ಎಷ್ಟು ಆಶ್ಚರ್ಯ. ನೀವು ಉಪ್ಪು ಜಾಸ್ತಿ ತಿಂದ್ರೆ ಬಾಯಾರಿಕೆಯಾಗಿ ನೀರು ಕುಡಿದು ಉಪ್ಪೆಲ್ಲವನ್ನೂ ಕೂಡ ಮೂತ್ರದ ಮೂಲಕ ಹೋಗೋ ತನಕ ಬಿಡೋದಿಲ್ಲ ನಿಮ್ ದೇಹ ಅದನ್ನು. ಅಂದ್ರೆ ಏನಾಯ್ತು, ನನ್ನನ್ನ ನಾನು ಕಾಯ್ಕೋತಾ ಇಲ್ಲ, ನನ್ನ ದೇಹ ಪ್ರಕೃತಿ ನನ್ ಚೂರು ನೀನು ಚೆನ್ನಾಗಿರುವಂತ ಕಾಯ್ತಾ ಇದೆ. ಹಾಗಾಗಿ ಇಂಥ ಆಶ್ಚರ್ಯಗಳ ಬಗ್ಗೆ ನಾವು ಆಲೋಚನೆ ಮಾಡೋದಿಲ್ಲ. ನನಗೇನಿದೆ, ನನಗೇನಿಲ್ಲ, ನಂಗೇನ್ ಬೇಕು, ನಂಗೇನ್ ಬೇಡ, ಈ ಆಲೋಚನೆಗಳನ್ನೇ ಮಾಡ್ತಾ ಇರೋದ್ರಿಂದ ನಾವು ಆ ಶಕ್ತಿಯ ಚಿಲುಮೆಯಾಗಿದ್ದದನ್ನ ಉಪೇಕ್ಷೆ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನ ಇಲ್ಲಿ ನಾವು ಗಮನಿಸಬೇಕು. ಅದಕ್ಕೆ ಪುರಂದರದಾಸರು ಹಾಗೆ ಹೇಳಿದ್ದು. ಮೊದಲನೇದ್ರಲ್ಲಿ ಏನ್ ಹೇಳಿದ್ರು, ಖಂಡ ಸಕ್ಕರೆ, ಫ್ರೆಶ್ ಆಗಿ ಜಗತ್ತನ್ನು ನೋಡೋದಿಲ್ಲ. ತುಂಡು ಎಲುಬು ಅಂದ್ರೆ ಏನು, ಸತ್ತೋಗಿರೋ ಪ್ರಾಣಿ ಮೂಳೆ, ಅಂದ್ರೆ ಪೂರ್ವ ಜನ್ಮದ ವಾಸನೆ. ಆ ವಾಸನೆಗಳಿಗೆ ನಾಯಿ ಅನ್ನೋದು ಅದಕ್ಕೋಸ್ಕರ. ನಾಯಿ ಯಾವಾಗ್ಲೂ ವಾಸನೆ ಗ್ರಹಿಸೋದ್ರಲ್ಲಿ ಹೆಸರುವಾಸಿ. ಅದಕ್ಕೆ ಪುರಂದರದಾಸರ ರೂಪಕ ಇಟ್ಕೊಂಡಿರೋದು. ಖಂಡ ಸಕ್ಕರೆ ಹಿತವಿಲ್ಲವಂತೆ ತುಂಡು ಎಲುಬು ಕಚ್ಚಿದ್ದಂತೆ, ಅಲ್ಲಿ ಹಾಗೆ ಹೇಳಿದ್ರು. ಅಂದ್ರೆ ನಾನು ಪ್ರಪಂಚ ನೋಡೋದು ಬಿಟ್ಬಿಟ್ಟು ನನ್ನ ಪೂರ್ವಗ್ರಹಗಳ ಒಂದು ನರಕದಲ್ಲೇ, ಒಂದು ಸೆರೆಮನೆಯಲ್ಲೇ ನಾನು ಬದುಕಿದ್ದೀನಲ್ಲ ಅನ್ನೋದು ಖಂಡ ಸಕ್ಕರೆ ಹಿತವಿಲ್ಲವಂತೆ ತುಂಡು ಎಲುಬು ಕಚ್ಚಿದ್ದಂತೆ ಅನ್ನೋದ್ರ ಸ್ಪಷ್ಟವಾಗುತ್ತೆ. ಎರಡನೇದು, ವೇದಶಾಸ್ತ್ರವನ್ನು ಓದಿತ್ತು ತನ್ನನ್ನು ಬಿಟ್ಟು ವೇದಶಾಸ್ತ್ರ ಓದ್ತು. ಅವಾಗಾರು ತನ್ನನ್ನು ಬಿಡ್ತೆ ಇಲ್ಲ, ವಾದ ಮಾಡಿ ಗೆದ್ದಿತ್ತಂತೆ. ಓದಿದ್ದು ಕೂಡ ಆನಂದ ಪಡಕ್ಕಲ್ಲ, ವಾದ ಮಾಡಿ ಗೆಲ್ಲೋದಕ್ಕೆ. ಹಾಗಾಗಿ ಅದು ಪ್ರಯೋಜನ ಆಗ್ಲಿಲ್ಲ. ಮುಂದಕ್ಕೆ ಏನಾಯ್ತು, ಹೋಗ್ಲಿ ಇದೆಲ್ಲ ಬೇಡ, ಪ್ರಪಂಚದಲ್ಲಿ ಏನಿದೆಯೋ ನನ್ಗೇನಿಷ್ಟು ಅದೆಲ್ಲ ತಗೊಂಬಂದ್ ಸುಕ್ ಬೀಳ್ತೀನಿ ಅಂತ ಹೋಗ್ತೀವಿ. ಹೋದ್ರೆ ಏನ್ ಮಾಡ್ತೀವಿ, ಅಲ್ಲಿ ಹೋದ್ರೆ ಅಂಗಡಿಯನ್ನು ಬಿಟ್ಬಿಡ್ತಾನ, ಬರದಿ ಅಂಗಡಿ ಹೋಗಿತ್ತಂತೆ, ತಿರುಗಿ ದೊಣ್ಣೆಲಿಕ್ಕಿದಾರಂತೆ. ಅಂದ್ರೆ ಇಡೀ ಪದ್ಯ ಏನ್ ಹೇಳ್ತಾ ಇದೆ ಅಂತಂದ್ರೆ, ಸ್ವಕೇಂದ್ರಿತ ಚಿಂತನೆ ಹೇಗೆಲ್ಲ ಕೆಲಸ ಮಾಡುತ್ತೆ ಅನ್ನೋ ಒಂದು ಸೋಜಿಗವನ್ನ ಆ ಪದ್ಯ ಹೇಳ್ತಿದೆ ಅಂತ ಅನ್ಕೊಂಡಿದ್ದೀನಿ. ಆ ಸೋಜಿಗವೇ ತಾಮಸ ಅಂತ ನಾನು ನಿಮಗೆ ಬೇರೆಯಾಗಿ ಹೇಳಬೇಕಾಗಿಲ್ಲ. ಈ ದಾಸ ಸಾಹಿತ್ಯದಲ್ಲಿ ಈ ಸ್ವಕೇಂದ್ರಿತ ಚಿಂತನೆ ಇದೆಯಲ್ಲ, ನಾನು ಅಂದ್ರೇನು, ಆಶ್ಚರ್ಯ ಪಡೋದು ಅಂದ್ರೇನು ಅನ್ನೋದನ್ನ ದಾಸ ಸಾಹಿತ್ಯ ಹೇಳಿರೋ ಹಾಗೆ ಪ್ರಾಯ ಬೇರೆ ಯಾವ ಸಾಹಿತ್ಯವೂ ಹೇಳಿರ್ಲಾರ್ದು. ವಚನ ಸಾಹಿತ್ಯದಲ್ಲೂ ಇದೆ. ಇಲ್ಲಿ ಸ್ಪಷ್ಟವಾಗಿ ಇದನ್ನ ಹೆಂಗ್ ಹೇಳ್ತಾ ಹೋಗ್ತಾರೆ ಅಂದ್ರೆ, ಕನಕದಾಸರು ಹೇಳ್ತಾರೆ, ವ್ಯರ್ಥವಾಯಿತಲ್ಲ ಜನ್ಮವು ಸಾರ್ಥಕ ಆಗಲಿಲ್ಲ, ಅರ್ಥದಾಸೆಯಲ್ಲಿ ಪೃಥ್ವಿಯನ್ನು ತುತ್ತಿ ಮತ್ತನಾಗಿ ಬಲು ಕೃತ್ಯವನ್ನು ಮಾಡಿ ವ್ಯರ್ಥವಾಯಿತಲ್ಲ. ನಾನು ನಾನು ಸುಮ್ಮನೆ ಕೂತಿಲ್ಲ, ಬೇಕಾದಷ್ಟು ಕೆಲಸ ಮಾಡಿದ್ದೀನಿ, ಆದ್ರೆ ಎಲ್ಲವೂ ವ್ಯರ್ಥವಾಗಿ ಹೋಯ್ತಲ್ಲ. ಹರಿಯ ನೆನೆಯಲಿಲ್ಲ ಹರುಷದಿ ಗರ್ವ ಪುಟ್ಟಿತಲ್ಲ. ನಂಗೆ ಖುಷಿ ಆದಾಗ ದೇವ್ರ ಜ್ಞಾಪಕ ಬರೋದಿಲ್ಲ. ಹರಿಯ ನೆನೆಯಲಿಲ್ಲ ಹರುಷದಿ ಗರ್ವ ಹುಟ್ಟಿತಲ್ಲ, ಪರಮ ಮೂಢರಲ್ಲಿ ನಿರತ ಸಂಘ ಮಾಡಿ ಗುರು ಹಿರಿಯರ ದಯ ದೊರೆಯದೆ ಸುಮ್ಮನೆ ವ್ಯರ್ಥವಾಯಿತಲ್ಲ, ಜನ್ಮವು ಸಾರ್ಥಕ ಆಗಲಿಲ್ಲ ಅಂತಾರೆ. ಅಂದ್ರೇನು, ಪರಮ ಮೂಢರು ಯಾರು, ನನ್ನ ಮನಸ್ಸು, ನನ್ನ ಇಂದ್ರಿಯಗಳು. ಅದ್ರ ಸ್ನೇಹ ಮಾಡ್ಬಿಟ್ಟು ಗುರು ಹತ್ರಕ್ಕೂ ಹೋಗ್ಲಿಲ್ಲ, ಹಿರಿಯರ ಹತ್ರಕ್ಕೂ ಹೋಗ್ಲಿಲ್ಲ, ನನ್ನ ಇಷ್ಟದಂಗೆ ನಾನು ಇರ್ತೀನಿ. ಎಲ್ಲ ಮನೇಲಿ, ಯಾವ ಮನೇಲಿ ಯಾರು ಕೇಳಿ, ನನ್ನ ಇಷ್ಟ ಅನ್ನೋ ಪದ ಜಾಸ್ತಿ ಬಳಕೆ ಆಗ್ತಾ ಇದೆ. ಯಾಕೆ ಆಗ್ತಾ ಇದೆ? ಅವ್ರ ಸ್ನೇಹ ಯಾವ್ದ್ರ ಜೊತೆ? ಅವ್ರ ಇಂದ್ರಿಯಗಳ ಜೊತೆ, ಅವ್ರ ಕಷ್ಟದ ಜೊತೆ, ಅವ್ರ ಸುಖದ ಜೊತೆ, ಅವ್ರ ಮನಸ್ಸಿನ ಜೊತೆ ಅಷ್ಟೇ ಹೊರತು ಗುರು ಹಿರಿಯರ ದಯ ದೊರೆಯದೆ ಸುಮ್ಮನೆ ವ್ಯರ್ಥವಾಯಿತಲ್ಲ ಜನ್ಮವು ಸಾರ್ಥ. ನೋಡಿ, ಅರ್ಕಾವತ್ತಿನ ಪ್ರಾಸ ಹೆಂಗೆ ಕನಕದಾಸ್ ಹೇಳ್ತಾರೆ ಅಂದ್ರೆ, ಸುಮ್ನೆ ನೀವು ಹಾಡಿನ ಅರ್ಥನೇ ಮಾಡ್ಕೋಬೇಡಿ, ಸುಮ್ನೆ ಕೇಳಿದ್ರು ಕೂಡ ಅಷ್ಟ ಆಶ್ಚರ್ಯ ಹುಟ್ಟೋ ಹಾಗೆ ಬರೀತಾರೆ. ಮುಂದಕ್ಕೆ, ಏನ ಹೇಳಲೇನು ಎನಗೆ ಹೀನ ಬಿಡದು ಮುನ್ನ, ಶ್ವಾನನಂತೆ ಬಲು ದೀನನಾಗಿ ಮನೆಯನ್ನು ತಿರುಗಿದೆ, ನನಗೇನು ಪ್ರಯೋಜನ ಆಗ್ಲಿಲ್ಲ, ನಾಯಿ ತರ ಜೀವನ ಮಾಡ್ಬಿಟ್ಟು ಅಲ್ಲಿ ಇಲ್ಲಿ ಸುತ್ಕೊಂಡು ಅಂತ ಹೇಳ್ತಾರೆ. ಮುಂದಕ್ಕೆ ಹೇಳ್ತಾರೆ ಏನಂತ, ಭಾಗವತರ ಪಾದ ವಂದಿಸಿ ಬಾಗಿ ನಡೆಯಲಿಲ್ಲ. ಒಂದ್ಸರಿ ಆ ಭಾಗವತರಿದಾರಲ್ಲ, ಪರಮಾತ್ಮನ ಶ್ರೇಷ್ಠತೆಯನ್ನು ಹಾಡೋರು, ಅವ್ರು ಒಂದ್ಸರಿ ನಾನು ನಮಸ್ಕಾರ ಮಾಡ್ಲಿಲ್ಲ. ರಾಗರಂಗಿನ ಭಕ್ತಿ ಭಾವದಲ್ಲಿ ಬೀಗಿ ಚೆನ್ನಕೇಶವನ್ನು ನೆನೆಯದೆ ವ್ಯರ್ಥವಾಯಿತಲ್ಲ ಅಂತ. ನಾವು ಭಕ್ತಿ ಅಂದ್ರೆ ದೇವ್ರ ಹತ್ರ ಗೋಗರ್ಕೊಳ್ಳೋದು, ಆ ವರ ಕೊಡು, ಈ ವರ ಕೊಡು ಅಂತ. ಅವ್ರು ಹೇಳೋದು ಆ ಭಕ್ತಿ ಅಲ್ಲ. ಬೀಗಿ ರಾಗರಂಗಿನ ಭಕ್ತಿ, ಆ ಭಕ್ತಿಯಲ್ಲಿ ರಾಗ ಇದೆ, ಸಂತೋಷ ಇದೆ, ರಂಗಿದೆ, ಚಿಂತೆಯನ್ನು ಮರೆಸೋ ಶಕ್ತಿ ಇದೆ. ಅದನ್ನು ಬಿಟ್ಟು ಚೆನ್ನಕೇಶವನ್ನು ನೆನೆಯದೆ ವ್ಯರ್ಥವಾಯಿತಲ್ಲ, ಜನ್ಮವು ಸಾರ್ಥಕ ಆಗಲಿಲ್ಲ ಅಂತ ಕನಕದಾಸರು ಹೇಳಿದ್ರು. ನೋಡಿ, ಪುರಂದರದಾಸರು ಹೇಳಿ, ಕನಕದಾಸರು ಹೇಳಿ, ಎಲ್ಲರ ಲಕ್ಷ್ಯ ಏನಪ್ಪಾ ಅಂದ್ರೆ, ಜಗತ್ತನ್ನು ಕುರಿತೇ ಚಿಂತೆ ಮಾಡಿದ್ರು ಕೂಡ ಅದನ್ನ ತಿದ್ದುವ ಗುಣ ಬರುತ್ತೆ. ಯಾಕೆಂದ್ರೆ ಜಗತ್ತು ಚಂಚಲವಾದದ್ದು, ತಪ್ಪುಗಳಿರುವಂಥದ್ದು, ಅನ್ಯಾಯ ಇರುವಂಥದ್ದು. ನನ್ನನ್ನು ಕುರಿತು ಯೋಚನೆ ಮಾಡಿದ್ರೆ ಅದು ತಾಪತ್ರೆ. ಯಾಕೆಂದ್ರೆ ನನ್ನನ್ನು ಕೂಡ ನಾನು ಬದಲಾಯಿಸಕ್ಕಾಗಲ್ಲ. ನನ್ನ ಪೂರ್ವಗ್ರಹಗಳು, ವಾಸನೆಗಳು, ನನಗೆ ಈಗ ಹೊಸದಾಗಿ ಹುಟ್ಟೋ ಆಸೆಗಳು ಎಲ್ಲವೂ ನಾವು ಮಾಡುತ್ತೀವಿ. ಎರಡನ್ನೂ ಮರೆತು ಬೇರೆ ಒಂದು ವಿಷಯಕ್ಕೆ ಹೋಗ್ಬೇಕೇ ಹೊರತು ಈ ಎರಡರಲ್ಲೇ ಅದಾದ್ರೆ ನಾವು ತಾಮಸರಾಗದೆ ಬೇರೆ ದಾರಿ ಇಲ್ಲ. ತಾಮಸ ಕೆಟ್ಟದ್ದು ಅಲ್ಲ. ಯಾಕೆಂದ್ರೆ ಜಗತ್ತನ್ನ ಬದಲಾಯಿಸಕ್ ಹೋಗಿ ನಾವು ಬೆಳಗ್ಗಿಂದ ಸಾಯಂಕಾಲ ತನಕ ದುಡಿದ್ರೆ
ರಾತ್ರಿ ನಿದ್ದೆ ಬಂದ್ರೆ ಸಾಕಪ್ಪ ಅನ್ಸುತ್ತೆ. ಯಾಕೆ ಹೇಳಿ? ಜಗತ್ತಿನಿಂದ ನಿವೃತ್ತಿ ಪಡೆಯೋಕೆ. ಜಗತ್ತಿನಿಂದ ನಿವೃತ್ತಿ ದೇಹವೇನೋ ಪಡೆಯುತ್ತೆ, ಮನಸ್ಸೇನ್ ಮಾಡುತ್ತೆ? ಮನಸ್ಸಿಗೆ ನಿವೃತ್ತಿ ಇಲ್ಲ, ಆ ಹಳೆದನ್ನೇ ಜ್ಞಾಪಿಸ್ಕೊಳ್ಳುತ್ತೆ. ಬೆಳಗ್ಗೆ ನಾನು ಯಾಕೆ ಹಾಗೆ ಅನ್ಬಿಟ್ಟ, ನಾನು ಯಾಕೆ ಹೀಗೆ ಅನ್ಬಿಟ್ಟೆ ಅನ್ನುವ ಆಲೋಚನೆಗಳು ನಮ್ಮನ್ನ ಮುತ್ತತ್ತಲ್ಲ. ಹಾಗಾಗಿ ಸೂಕ್ಷ್ಮ ಶರೀರವಾದ ದೇಹಕ್ಕೆ ಈ ಜಗತ್ತಿನ ಸಂಪರ್ಕ ಇಲ್ಲದೆ ಇರಕ್ ಸಾಧ್ಯವೇ ಇಲ್ಲ. ಮನಸ್ಸು ಅಂದ್ರೇನೆ ಉಪನಿಷತ್ತಿನ ಪ್ರಕಾರ ಕಂಟಿನ್ಯೂಸ್ ಫ್ಲೋ ಆಫ್ ಥಾಟ್ಸ್, ಆಲೋಚನೆ ನಿರಂತರ ಪ್ರವಾಹ. ಆ ಆಲೋಚನೆ ನಿರಂತರ ಪ್ರವಾಹದಲ್ಲಿ ಎರಡೇ ದಾರಿ ಇರೋದು. ಇಲ್ಲ ಜಗತ್ತಿನ ಬಗ್ಗೆ ಯೋಚನೆ ಮಾಡ್ಬೇಕು, ನಮ್ಮ ಬಗ್ಗೆ ಯೋಚನೆ ಮಾಡಿ. ಜಗತ್ತಿನ ಬಗ್ಗೆ ಯೋಚನೆ ಮಾಡಿದ್ರೆ ಬದಲಾಯಿಸಕ್ ಹೋಗಿ ಒದ್ದಾಡ್ತೀವಿ. ನಮ್ಮ ಬಗ್ಗೆ ಆಲೋಚನೆ ಮಾಡಿದ್ರೆ ನಾನು ಏನು ಅಂತ ಪ್ರಶ್ನೆ ಮಾಡ್ಕೊಳ್ದಲ್ಲೇ ಸುಮ್ಮನೆ ನನ್ಗದಾಯ್ತು ನಂಗಿದಾಯ್ತು ಅಂತ ಹೇಳುವಂತಹ ಒಂದು ಹುಚ್ಚಾಟಕ್ಕೆ ನಾವು ತೊಡಗ್ತೀವಿ. ಅದಕ್ಕೇನೆ ಅವರು ಪುರಂದರದಾಸರು ನಮ್ಮನ್ನ ನಾಯಿಗೆ ಹೋಲಿಸಿದ್ದಾರೆ. ಇದೇನಪ್ಪ ನಮ್ಮಂತ ಮನುಷ್ಯರು ನಾಯಿಗೆ ಹೋಲಿಸಿದ್ರಲ್ಲ ಅಂತಂದ್ರೆ ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಅದು ರೂಪಕವಾಗಿಯೇ ಹೊರತು ನಾಯಿಯನ್ನ ಬೈಯೋದಕ್ಕಾಗ್ಲಿ ಅಥವಾ ನಮ್ಮನ್ನ ಹೀನವಾಗಿ ಕಾಣೋದಕ್ಕೋಸ್ಕರ ಅಲ್ಲ, ನಮ್ಮ ಸ್ವಭಾವನ ಹೇಳೋದಿಕ್ಕೆ ಹೇಳಿದ್ದಾರೆ. ಇನ್ನೊಂದು ಪದ್ಯ ಅಂತೂ ಅದು ನಾಯಿ ಕುರ್ತೆ, ಅದು ಕೂಡ ಸಾಕಷ್ಟು ಜನಪ್ರಿಯವಾದದ್ದೇ. ಎಷ್ಟು ಜನಪ್ರಿಯವಾದದ್ದು ಅಂದ್ರೆ ಅದಕ್ಕೆ ಅನೇಕ ಹರಿದಾಸರ ಅಂಕಿತ ಹಾಕ್ಬಿಟ್ಟಿದ್ದಾರೆ. ಯಾವ್ದದು ಅಂತಂದ್ರೆ ಡೊಂಕು ಬಾಲದ ನಾಯಕರೇ. ಅದಕ್ಕೆ ಪುರಂದರದಾಸರ ಅಂಕಿತ ಹಾಕಿರೋ ಪದ್ಯ ನಾನೇ ಓದಿದ್ದೀನಿ, ಕನಕದಾಸರ ಅಂಕಿತ ಹಾಕಿರೋಂಥದ್ದು ಓದಿದ್ದೀನಿ. ಹಾಗೆ ಕೆಲವು ಜನಪ್ರಿಯವಾಗ್ಬಿಟ್ರೆ ಅದೇ ಅಪಾಯ. ಜನಪ್ರಿಯವಾಗ್ಬಿಟ್ರೆ ಯಾವ್ದಾದ್ರು ಬ್ರ್ಯಾಂಡ್ ಅಪಾಯ ಆದ್ರೆ ಡೂಪ್ಲಿಕೇಟ್ ಬಂದ್ಬಿಡುತ್ತೆ. ಹಾಗೆ ಇದರಲ್ಲಿ ಯಾರು ಬರೆದಿದ್ದು ಅಂತ ಕಂಡುಹಿಡಿಯೋದು ಕೂಡ ಇವಾಗ ಕಷ್ಟ ಆಗುವಷ್ಟರ ಮಟ್ಟಿಗಿದೆ ಈ ಪದ್ಯ. ಅದೇ ಅರ್ಥನೇ ಏನಿದೆ? ಕುರುಡು ನಾಯಿತ ಸಂದರ್ಭದಲ್ಲಿ ಡೊಂಕು ಬಾಲದ ನಾಯಕರೇ ನೀವೇನ್ ಊಟವ ಮಾಡಿದಿರಿ. ಡೊಂಕು ಬಾಲದ ನಾಯಕರು ಏನ್ ಮಾಡ್ತಾರೆ? ಅವ್ರಿಗೆ ಏನ್ ಊಟ ಬೇಕು ಅಂತ ಗೊತ್ತು, ಹೋಗಿ ಕೇಳ್ಬಿಟ್ರೆ ಯಾರು ಕೊಡ್ತಾರ? ಇಲ್ಲ. ಕಣಿಕಾ ಕುಟ್ಟುವ ಅಲ್ಲಿಗೆ ಹೋಗಿ ಇಣುಕಿ ಇಣುಕಿ ನೋಡುವಿರಿ, ಕಣಿಕಾ ಕುಟ್ಟುವ ಒನಕೆಯಲ್ಲಿ ಬಡಿದರೆ ಕೈಕುಯಿರಾಗುವ ಹಾಡುವಿರಿ. ಹುಗ್ಗಿ ಮಾಡುವ ಅಲ್ಲಿಗೆ ಹೋಗಿ ತಗ್ಗಿ ಬಗ್ಗಿ ನೋಡುವಿರಿ, ಹುಗ್ಗಿ ಮಾಡುವ ಸೌಟಲ್ಲಿ ಬಡಿದರೆ ಕೈಕುಯಿರಾಗವ ಹಾಡುವಿರಿ. ನಿಮ್ಮನ್ನು ಹೋಗುವಾಗ ಮಾಡಿದ್ಯಾವುದು? ನಿಮ್ಮೊಳಗಿನ ಆಸೆ. ನಂದೆಲ್ಲ ತಪ್ಪು, ಅವ್ರು ಅದಕ್ಕೆ ಒದೆ ಕೊಟ್ಬಿಟ್ರು ಅವ್ರದ್ದು ತಪ್ಪು ಅಂತ ನಾವು ಜಗತ್ತನ್ನು ದೂರ್ತೀವಿ. ಜಗತ್ತು ನನ್ನನ್ನ ಪ್ರೀತಿಸೋ ಹಾಗೆ ನಾನು ಜಗತ್ತನ್ನು ಪ್ರೀತಿಸೇ ಇಲ್ಲ, ಆದ್ರೆ ಜಗತ್ತಿನಿಂದ ನಂಗೆಲ್ಲವೂ ಬೇಕು. ಇದು ನನ್ನ ಮನಸ್ಸಿನ ದ್ವಂದ್ವ. ಈ ದ್ವಂದ್ವದಿಂದ ನಾವು ಈಚೆಗೆ ಬರದೇ ಇದ್ರೆ ನಮ್ಮ ನೆಮ್ಮದಿ ಖಂಡಿತ ಸಿಗೋಕ್ ಸಾಧ್ಯ ಇಲ್ಲ. ನೆಮ್ಮದಿ ಇರ್ಬೇಕಾದ್ರೆ ನಮ್ಮ ಮನಸ್ಸು ಯಾವ್ದಾದ್ರೂ ಸ್ಥಿರವಾದ ಕಡೆಗೆ ಇರ್ಬೇಕು. ಈಗ ಒಂದು ಮೊಳೆ ಅಲಗಾಡ್ತಿದೆ ಅಂತ ಇಟ್ಕೊಂಡು ಅಲ್ಲ ಹೋಗಿ ಶರ್ಟ್ ತಗ್ಲಾಕಿದ್ರೆ ಮಳೆಯೂ ಬೀಳುತ್ತೆ, ಶರ್ಟು ಬೀಳುತ್ತೆ. ಅದೇನೆ ಮಳೆ ಭದ್ರವಾಗಿದ್ರೆ ಅಲ್ಲಿ ತಗ್ಲಾಕಿದ್ರೆ ಬೀಳೋದಿಲ್ಲ. ಆದ್ದರಿಂದ ಈಗ ಈ ತಾಮಸತೆಯನ್ನ ಗಮನಿಸಿದ ಇಲ್ಲಿ ನಾನು ಏನ್ ಹೇಳ ಬಯಸುತ್ತೇನೆ ಅಂದ್ರೆ, ನನ್ನ ಬಗ್ಗೆ ಆಲೋಚನೆ ಮಾಡೋದ್ರಿಂದಲೂ ಚಿಂತನೆ ಬರುತ್ತೆ, ಜಗತ್ತಿನ ಬಗ್ಗೆ ಆಲೋಚನೆ ಮಾಡಿದ್ರು ಚಿಂತನೆ ಬರುತ್ತೆ. ಅದಕ್ಕೆ ಏನ್ ಮಾಡೋದು ಅಂತ ಆಮೇಲೆ ಹೋಗೋಣ. ಇನ್ನು ನಮ್ಮ ಬಗ್ಗೆ ಆಲೋಚನೆ ಮಾಡೋದ್ರಲ್ಲಿ ಇನ್ನೂ ಒಂದಷ್ಟು ಅಂಶಗಳಿವೆ. ನಮ್ಮ ಬಗ್ಗೆ ಆಲೋಚನೆ ಮಾಡೋದ್ರಲ್ಲಿ 2 ಅಂಶಗಳಿದೆ ಅಂತ ಹೇಳ್ತಾರೆ. ಒಂದನ್ನ ಕರ್ತೃತ್ವ ಭ್ರಾಂತಿ ಅಂತ ಕರೀತಾರೆ. ನಾನೇ ಮಾಡೋನು ಅನ್ನೋದು. ನಾನೆಲ್ಲಿ ಮಾಡಿದೆ? ನಾನ್ ಮಾಡ್ಬೇಕಾದ್ರೆ ಎಷ್ಟು ಜನ? ಈಗ ನಾನೊಂದು ಜಾಲನ್ಯಾಸ ಮಾಡಿದ್ರೆ ಕೈ ಮುಗಿದು ಕಾಲಿಗೆ ಬಿದ್ರು ಕೇಳಿದ್ರು 35 ಜನ ಬರೋದು. ಅದೇ ಅವ್ರು ಬರೆದಿದ್ರೆ ನಾ ಹೆಂಗ್ ಮಾಡ್ತಿದ್ದೆ? ಹಾಗಾಗಿ ನಾನು ಅನ್ನೋದೇ ಒಂದು ಭ್ರಮೆ. ಆ ನಾನು ಅನ್ನೋದು ಸೃಷ್ಟಿ ಮಾಡಿರೋದು ಯಾವುದು ಅಂತಂದ್ರೆ ಪ್ರಕೃತಿ ಅಲ್ಲ, ದೇವರಲ್ಲ ಅಂತ ಭಗವದ್ಗೀತೆ 4ನೇ ಅಧ್ಯಾಯದಲ್ಲಿ ನೇರವಾಗಿ ಹೇಳ್ತಾನೆ. ನಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸುಜತಿ ಪ್ರಭೋ. ದೇವರು ಕರ್ತೃತ್ವವನ್ನೂ ಮಾಡ್ಲಿಲ್ಲ, ಕೆಲಸವನ್ನೂ ನೀನ್ ಹೀಗೆ ಮಾಡು ಅಂತ ಹೇಳಿ ನಾವು ನಾಪ್ಕ ಇಟ್ಕೊಂಡ್ ಬಂದಿದ್ವ ನಾನು ಈ ಕೆಲಸ ಮಾಡ್ಬೇಕು ಅಂತ? ಎಲ್ಲ ಇಲ್ಲಿ ಕಲ್ತ್ಕೊಂಡಿದ್ದೆ, ಅಲ್ಲಿಂದ ಏನೂ ಬಂದಿಲ್ಲ. ನಾ ಕರ್ಮ ಫಲಂಚೈವ, ಆ ಕರ್ಮದ ಫಲ ಹೀಗಾಗತ್ತೆ ಅನ್ನೋದು ದೇವ್ರು ಹೇಳಿಲ್ಲ, ನಾವೇ ಅನ್ಕೋತೀವಿ. ಈಗ ಅನ್ಕೊಂಡ್ರೆ ಈಗ ಆಗ್ಬೇಕಲ್ವಾ? ತರ್ಕ ಹುಡ್ತೀವಿ ನಾವು. ಯಾರು ವಿರುದ್ಧ ತರ್ಕ ಹುಡ್ತೀರಾ ನೀವು? ಏನ್ ಮಾಡಕ್ಕಾಗತ್ತೆ? ಆಗೋದಿಲ್ಲ. ಅದರಿಂದ ಕರ್ತೃತ್ವ ಆಗ್ಲಿ, ಕರ್ಮ ಫಲ ಆಗ್ಲಿ, ಕರ್ಮವಾಗ್ಲಿ ನಾವೇ ಸೃಷ್ಟಿಸಿಕೊಂಡಿರುವಂತ ಭ್ರಮೆ. ಈ ನಾನು ಮಾಡ್ತೀನಿ ಅನ್ನೋಂಥದ್ದು ನಾನುವಿನ ಕೇಂದ್ರಿತ ಭ್ರಮೆ. ಆ ನಾನುವಿನ ಕೇಂದ್ರಿತ ಭ್ರಮೆಯಲ್ಲಿ ಕರ್ತೃತ್ವ ಒಂದು. 2ನೇ ದೃಷ್ಟಿಯಲ್ಲೂ ನೋಡೋಣ. ನಾನ್ ಮಾಡ್ಬೇಕಾದ್ರೆ ಎಷ್ಟು ಜನದ ಬೆಂಬಲ ಬೇಕು ಅಂದಮೇಲೆ ಅವ್ರೆಲ್ರಿಗೂ ಹಂಚು ಬಿಟ್ರೆ, ಕೊಟ್ಟವ್ರದ್ದೆಲ್ಲ ಕೊಟ್ಬಿಟ್ರೆ ನಮ್ಮ ಮನೇಲಿ ಏನೂ ಇಲ್ಲ, ಎಲ್ಲ ಸಾಲ ತಗೊಂಡ್ಬಂದಿರೋದೆ. ಯಾರೋ ಹೇಳ್ತಿದ್ರು ಏನಪ್ಪಾ ಅಂತಂದ್ರೆ, ನಮ್ಮ ಮನೇಲಿ ನಿಮ್ಮ ಮನೇಲಿ ಬೇಕಾದಷ್ಟು ಪುಸ್ತಕ ಇದೆ, ಇನ್ನೊಂದೆರಡು ಆಲ್ಮೇರೆ ತಗೋಬಾರ್ದೆ ಅಂತ. ಅದಕ್ಕೆ ಅವನು ಹೇಳಿದಂತೆ, ಪುಸ್ತಕ ಎಲ್ಲ ಸಾಲ ಕೊಡ್ತಾರೆ, ಆಲ್ಮೇರೆ ಯಾರೇ ಕೊಡ್ತಾರೆ ಹೇಳಿ ಸಾಲ? ಅಂದ್ರೆ ಇದೆಲ್ಲ ಯಾರದ್ದು ಕದ್ಕೊಂಡ್ಬಂದಿರೋದು ಅಂತ. ಅಲ್ಮೇರ ಕದ್ಕೊಂಬರಕ್ಕಾಗಿಲ್ಲ, ಅದಕ್ಕೆ ಅವನ ಅಲ್ಮೇರೆ ಇಲ್ಲ ಅಂತ. ಈ ಕರ್ತೃತ್ವ ಭ್ರಾಂತಿಯ ಬಗ್ಗೆ ಶಂಕರಾಚಾರ್ಯರು ವಿವೇಕ ಚೂಡಾಮಣಿಯಲ್ಲಿ
ತುಂಬಾ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ, ಆಸಕ್ತರು ಓದ್ಬೋದು. ಎರಡನೇದು ಭೋಕ್ತೃತ್ವ ಭ್ರಾಂತಿ ಅಂತ. ನೀವು ಬೇಕಾದ್ ಹೇಳ್ಬೋದು, ಅನುಭವಿಸೋ ನಾನ್ ತಾನೇ ಅಂತ ನಾವು ಎದೆ ಮುಟ್ಕೊಂಡೇ ಹೇಳ್ತೀವಿ. ಆ ಭೋಕ್ತೃತ್ವದ ಇದು ಭ್ರಾಂತಿಯೂ ಸುಳ್ಳೆ. ಈಗ ನಮ್ಮ ಮಕ್ಕಳು ಕೆಟ್ಟವರಾದ್ರೆ ಸಮಾಜ ಎಲ್ಲ ಕಷ್ಟಪಡುತ್ತೆ, ನಾವೆಲ್ಲ ನಾವು ಇರ್ತೀವಿ ಅಷ್ಟೇ. ಅದರಿಂದ ನಾನು ಭೋಕ್ತೃ ಅನ್ನುವಂಥ ಭಾವನೆಯು ಕೂಡ ಸಲ್ಲದು ಅನ್ನುವಂಥದ್ದನ್ನ ನಾನು ಇಲ್ಲಿ ನಿಮ್ಗೆ ನೆನಪು ಮಾಡಬೇಕು. ಈ ಕರ್ತೃತ್ವ ಭ್ರಾಂತಿಯಿಂದ ನಮ್ಮ ಚಿಂತೆ ಗಾಢವಾಗ್ತಾ ಹೋಗುತ್ತೆ. ಅದು ತುಂಬಾ ಗಮನಿಸಬೇಕಾದದ್ದು. ನನ್ನ ಮಗ ಹಾಳಾದ ಅಂದ್ರೆ ಮಗ ನನ್ನ ಮೂಲಕ ಬಂದ, ಸಮಾಜ ಅವನಿಗೇನೋ ಕಲಿಸ್ತು, ನಾನೇನೋ ಕಲಿಸಿದೆ, ಅವನು ಹಾಳಾದ, ಸರಿ ನಾನೇನ್ ಮಾಡ್ಬೇಕು, ಅದಕ್ಕೆ ನಾನೊಬ್ನೇನೆ ಹೊಣೆ. ಹಾಗಾಗಿ ಈ ಕರ್ತೃತ್ವ ಭ್ರಾಂತಿ ಭೋಕ್ತೃತ್ವ ಭ್ರಾಂತಿ ಇದೆಯಲ್ಲ, ಚಿಂತೆಯನ್ನ ಮತ್ತಷ್ಟು ಉದ್ದೀಪನಗೊಳಿಸುತ್ತೆ ಅನ್ನುವಂಥ ಒಂದು ಅಂಶ ಇಲ್ಲಿ ನಾವು ಇಲ್ಲಿ ಗಮನಿಸಬೇಕಾದದ್ದು. ಈಗ ನಾವು ಈ ತಾಮಸತೆಯಿಂದ ಹೊರಗೆ ಬರೋದಿರ್ಲಿ, ಈ ತಾಮಸತೆ ಹೇಗೆ ಬಂತು ನಮ್ಗೆ ನೋಡಿ. ಜಗತ್ತಿನ ಆಗು ಹೋಗುಗಳನ್ನು ನೋಡಿದಾಗ ನಮ್ಗೆ ಜುಗುಪ್ಸೆ ಬರ್ಬೋದು, ಅಥವಾ ವೈರಾಗ್ಯ ಬರ್ಬೋದು. ವೈರಾಗ್ಯ ಬಂದ್ರೆ ಚಿಂತೆ ಬರೋಲ್ಲ, ಜುಗುಪ್ಸೆ ಬಂದ್ರೆ ಬರುತ್ತೆ. ಯಾಕೆಂದ್ರೆ ಜುಗುಪ್ಸೆ ಬಂದ್ರೆ ಏನ್ ಮಾಡ್ತೀವಿ, ಆ ಜುಗುಪ್ಸೆ ಹೋಗ್ಸಕ್ ಹೋಗ್ತೀವಿ. ಜಗತ್ತಲ್ಲಿ ಹೋಗ್ಸಕ್ ಹೋಗ್ತೀವಿ, ಅದ್ರಲ್ಲಿ ಹೋಗಲ್ಲ. ನನ್ನೊಳಗೆ ಹೋಗ್ಸಕ್ ಹೋಗ್ತೀವಿ, ಅದ್ರೊಳಗೆ ಹೋಗಲ್ಲ. ಆಗ ನಮ್ಮ ಚಿಂತೆ ಶುರುವಾಗುತ್ತೆ ಅನ್ನುವಂಥದ್ದು ತುಂಬಾ ಗಮನಿಸಬೇಕಾದಂತ ಸಂಗತಿ. ಆದ್ದರಿಂದ ಈ ಮೆಲುಕು ಹಾಕೋದು ಬಿಟ್ಬಿಡ್ತೀನಿ, ಜಗತ್ತನ್ನು ನೋಡೋದೇ ಬಿಟ್ಬಿಡ್ತೀನಿ. ಅವಾಗ ಜಗತ್ತು ಎತ್ಲಾಗಾರು ಹಾಳಾಗಿ ಹೋಗ್ಲಿ ಅಂತ ನಾನು ಇದ್ಬಿಡ್ತೀನಿ ಅಂತಂದ್ರೆ, ಆ ಜಗತ್ತಿಗೆ ನಾನು ತಿರ್ಗಾ ಭಿಕ್ಷೆ ಬೇಡಕ್ ಹೋಗ್ತೀನಿ, ನನ್ನ ಆಸೆ ಪೂರೈಸು ಅಂತ. ಆ ಜಗತ್ತು ನನ್ನನ್ನು ಉಪೇಕ್ಷೆ ಮಾಡುತ್ತೆ. ಆದ್ದರಿಂದ ತಾಮಸಿಕ ಚಿಂತೆಯಲ್ಲೂ ಯಾವ ಸುಖವೂ ಇಲ್ಲ, ಯಾವ ಗುರಿಯೂ ಇಲ್ಲ, ಯಾವ ಫಲವೂ ಇಲ್ಲ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬೇಕಾದ್ದು. ಅದಕ್ಕೆ ಭಾಗವತದಲ್ಲಿ ನಾನು ಈಚೆಗೆ ಕನ್ನಡ ಭಾಗವತ ಭಾಮಿನಿ ಷಟ್ಪದಿಲಿ ರಂಗರಾವ್ ಅನ್ನೋರು ಬರೆದಿರೋದನ್ನ ಓದ್ತಾ ಇದ್ದೀನಿ. ಅದರಲ್ಲಿ ತುಂಬಾ ಚೆನ್ನಾಗಿರುವಂತಹ ಪ್ರಶ್ನೆ ಬರುತ್ತೆ. ಏನಪ್ಪಾ ಅಂತಂದ್ರೆ, ಕಲಿಯುಗದಲ್ಲಿ ಜನ ಏನು ಕಲಿಯೋದಿಲ್ಲ ಅಂತ. ಅವ್ರಿಗೆ ಬಿಡುವೂ ಇಲ್ಲ, ಹೇಳಿದ್ ಕೇಳಿಸ್ಕೊಳ್ಳುವಷ್ಟು ಬಿಡುವಿಲ್ಲ, ಕೇಳಿಸಿದ್ದನ್ನು ಜಾರಿಗೊಳಿಸುವಂಥದ್ದು ಬಿಡುವಿಲ್ಲ. ಅದರಿಂದ ಕಲಿಯುಗದ ಜನ ಕಲಿಯೋದಿಲ್ಲ. ತಾವೇ ಕಲಿದೇ ಇದ್ದವ್ರು ಇನ್ನೊಬ್ರಿಗೆ ಕಲಿಸೋಕ್ಕೂ ಸಾಧ್ಯವಿಲ್ಲ. ಅದರಿಂದ ಎಲ್ಲರೂ ಚಿಂತೆ ಮಾಡ್ತಿರ್ತಾರೆ ಅಂತ ದ್ವಾಪರ ಯುಗದಲ್ಲೇ ಈ ಕಲಿಯುಗದ ಪ್ರಸ್ತಾಪ ಇದೆ. ಆದ್ದರಿಂದ ಕಲಿಯುಗ ಅಂದ್ರೆ ಕಲಿಯದ ಯುಗ. ಎಷ್ಟು ವಿಚಿತ್ರ ನೋಡಿ, ವಿರೋಧಾಭಾಸ ಹೇಗೆ ಕಾಣುತ್ತೆ. ಕಲಿಯುಗ ಅಂದ್ರೆ ಕಲಿಯದ ಯುಗ. ಹಾಗಾದ್ರೆ ಚಿಂತೆ ಯಾಕೆ ಬಂತು ನಮ್ಗೆ? ನಮ್ಮ ಮನಸ್ಸಿನಲ್ಲಿ ನಮ್ಮ ಕಷ್ಟವನ್ನೂ ತುಂಬಿಕೊಂಡಿದ್ದೀವಿ, ನಮ್ಮ ಸುಖವನ್ನೂ ತುಂಬಿಕೊಂಡಿದ್ದೀವಿ. ಈ ಕಷ್ಟ ಸುಖ ಎರಡೂ ಇದೆಯಲ್ಲ, ಎರಡೂ ಕೂಡ ಭ್ರಮೆಗಳು ಅಂತ ಅರ್ಥ ಆಗ್ಬೇಕು. ನಮಗೆ ಕಷ್ಟ ಅನ್ನೋದು ಕೂಡುದು ಅಂತೀವಲ್ಲ, ಆ ಕಷ್ಟನೂ ಸುಖಕ್ಕೂ ಏನಂತ ವ್ಯತ್ಯಾಸವಿಲ್ಲ. ಕಷ್ಟವೂ ನಮ್ಮನ್ನ ದೈವ ಪ್ರಜ್ಞೆಯನ್ನ ಮರೆಸುತ್ತೆ, ಸುಖನೂ ದೈವ ಪ್ರಜ್ಞೆಯನ್ನು ಮರೆಸುತ್ತೆ. ಅದಕ್ಕೆ ಭಾಗವತದಲ್ಲಿ ಬರುತ್ತೆ, ಕುಂತಿ ಹೇಳ್ತಾಳೆ, ನಿನಗೆ ಕೃಷ್ಣ ನನಗೆ ಸುಖ ಕೊಟ್ಟಿದ್ದು ಬೇಡಪ್ಪ, ನಂಗೆ ಸಾಕು, ನಂಗೆ ಸುಖ ಬೇಡ, ಕಷ್ಟನೇ ಕೊಡು. ಕಷ್ಟ ಕೊಟ್ರೆ ನಾನು ನಿನ್ ಧ್ಯಾನ ಮಾಡ್ತೀನಿ, ನೀನ್ ನನ್ನ ಹತ್ರ ಬರ್ತೀಯ. ಈ ಸುಖ ಇದ್ದು ಬಿಟ್ರೆ ನಾನೆಲ್ಲ ಮರ್ತು ಬಿಡ್ತೀನಿ ಅಂತ. ಅದರಿಂದ ಸುಖ ಕಷ್ಟ ಎರಡೂ ಕೂಡ ತುಂಬಾ ಅಪಾಯಕಾರಿಯಾದದ್ದು. ಆದ್ರೆ ನಮ್ಗೆ ಇದುವರೆಗೂ ಕಷ್ಟ ಅಪಾಯಕಾರಿಯಾದದ್ದು ಅನ್ನೋದ್ರ ಬಗ್ಗೆ ಇರೋ ನಂಬಿಕೆ ಸುಖ ಅಪಾಯಕಾರಿಯಾದದ್ದು ಅನ್ನೋದ್ರ ಬಗ್ಗೆ ಬಂದಿಲ್ಲ. ಕಷ್ಟ ಸುಖ ಅದನ್ನ ಹಾಕಿದ್ದೆ ನಾನು. ಸಿಪ್ಪೆ ಸಮೇತ ಹಣ್ಣನ್ನು ತಿಂದ್ರೆ, ಕಿತ್ಲೆ ಹಣ್ಣಿನ ಸಿಪ್ಪೆ ಸಮೇತ ತಿಂದ್ರೆ ಏನಾಗುತ್ತೆ? ಬಾಯೆಲ್ಲ ಕಹಿ ಆಗುತ್ತೆ. ಸಿಪ್ಪೆ ಸುಲಿಬೇಕು, ಹಣ್ಣನ್ನು ತಿನ್ಬೇಕು. ಹಣ್ಣಿನ ಸವಿ ಬೇಕಾದ್ರೆ ಸುಖದ ಹಣ್ಣಲ್ಲ ಅದು. ಕಷ್ಟ ಸುಖಗಳೆರಡೂ ಸಿಪ್ಪೆನೆ. ಆ ಎರಡನ್ನು ತೆಗೆದ್ರೆ ಮಾತ್ರ ಸವಿ ಸಿಗುತ್ತೆ. ಅಂದ್ರೆ ಏನಾಯ್ತು, ನಾವು ಕಷ್ಟ ಸುಖಗಳೆರಡನ್ನೂ ಮೀರಬೇಕು. ವಿವೇಕಾನಂದರು ಪ್ಯಾರಿಸ್ ನಲ್ಲಿ ತರ ಉಪನ್ಯಾಸ ಮಾಡಿದ್ರು. ನಮಗೆ ಬೇಕಾದದ್ದು ಕಷ್ಟವೂ ಅಲ್ಲ, ಸುಖವೂ ಅಲ್ಲ, ಎರಡರಿಂದಲೂ ಬಿಡುಗಡೆ ಅನ್ನುವಂಥ ಮಾತನ್ನು ನಾವು ಹೇಳಿದ್ರು. ಆತ್ಮೀಯರೇ, ಈಗ ನಾವು ಕಷ್ಟ ಸುಖದ ಅಳೆದು ಮಗುಚು ಮಾಡೋದ್ರಲ್ಲಿ ನಾವು ಚಿಂತೆಗೊಳಗಾಗ್ತೀವಿ ಅನ್ನುವಂಥದ್ದು ಒಂದು ಅಂಶ. ಚಿಂತೆಗೊಳಗಾಗುವ ಇನ್ನೊಂದು ಗಂಭೀರವಾದ ಅಂಶ ಇದೆ. ಏನಪ್ಪಾ ಅಂದ್ರೆ, ನಮಗೆ ನಾವು ತಿಳಿದಿಲ್ಲ, ಹಳ ಹೋಗ್ಲಿ ಬಿಡಿ, ನಮ್ಮ ಬಗ್ಗೆ ಗೊತ್ತೇ ಇಲ್ಲ, ಜಗತ್ತಿನ ಬಗ್ಗೆ ತಿಳಿದಿದೆ ಅನ್ನೋ ಅಹಂಕಾರ ಇದೆ ಇಲ್ವೋ? ಆ ಹುಡುಗರ ಬುದ್ಧಿ ನಾಕಾಣೆ, ನಾನು 1 ವರ್ಷದಿಂದ ಅವ್ರಿಗೆ ಪಾಠ ಹೇಳಿದ್ದೀನಿ ಅಂತ ಅಂತಿರ್ತಾನೆ. ಆದ್ರೆ ನೆನಪಿಡಿ,
ಜಗತ್ತು ಅನ್ನೋದು ತುಂಬಾ ದೊಡ್ಡದು. ನನ್ನ ಮಿದುಳು ಅನ್ನೋದು 950 ಗ್ರಾಮ್ ಇರುವಂಥದ್ದು. 950 ಗ್ರಾಮ್ ಮಿದುಳಿನಲ್ಲಿ ನಾವ್ ಏನ್ ಮಾಡ್ತೀವಿ, ಜಗತ್ತನ್ನೇ ಅರ್ಥ ಮಾಡ್ಕೋತೀನಿ ಅಂತ ಹೊರಟಿದೀವಲ್ಲ. ಈಸ್ ಇಟ್ ಎವರ್ ಪಾಸಿಬಲ್? ಆಲೋಚನೆ ಮಾಡಿ ನೀವೇನೆ. 950 ಗ್ರಾಮ್ ಮಿದುಳಿನಲ್ಲಿ ಪ್ರಪಂಚನೆಲ್ಲವನ್ನು ನಾವು ಮಾಡ್ತೀವಿ ಅಂದ್ರೆ ಏನ್ ಮಾಡ್ಬೋದು? ಪ್ರಪಂಚದ ಬಿಂಬ ಬರುತ್ತೆ. ಆ ಬಿಂಬ, ಈಗ ಒಬ್ಬ ಹುಡುಗ ಅಳ್ತಿದ್ದಾನೆ, ಯಾಕೋ ಹೀಗೆ ಅರ್ಥ ಆಗಿಲ್ಲ ಅದಕ್ಕೆ ಹೇಳ್ತಿದ್ದಾನೆ ಅಂತ ನಾನು ಅನ್ಕೋತೀನಿ. ಅವನ್ ಮನೇಲಿ ಅವರಪ್ಪ ಬೈದ್ ಕಳ್ಸಿದ್ದು ಕೇಳ್ತಿರ್ತಾನೆ. ನಂಗೆ ಹೆಂಗ್ ಗೊತ್ತಾಗುತ್ತೆ ಆಸ್ ಎ ಟೀಚರ್? ನಂಗೆ ಗೊತ್ತಾಗಲ್ಲ. ಹೀಗಾಗಿ ಜಗತ್ತನ್ನ ನಾನು ಅರಿಯಬಲ್ಲೆ ಎನ್ನುವ ಅಹಂಕಾರ ಇದೆಯಲ್ಲ, ಅದು ಅದು ಸತ್ಯ ಅಲ್ಲ ಅನ್ನೋದು ನಾವು ಇವತ್ತಿಗೂ ತಿಳ್ಕೊಂಡಿಲ್ಲ. ನಾವು ಜಗತ್ತನ್ನ ಅರ್ಥ ಮಾಡ್ಕೋತೀವಿ ಅಂತ. ಜಗತ್ತು ಅನ್ನೋದೇನು? ಕನ್ನಡಿ. ಕನ್ನಡಿಯಲ್ಲಿ ಆ ಬಿಂಬ ಇದೆ. ಆದ್ರೆ ಕನ್ನಡಿ ವ್ಯಕ್ತಿ ಹೊರಟೋದ್ರೆ ಬಿಂಬ ಹೊರಟೋಗುತ್ತೆ. ನಮ್ ಕನ್ನಡಿ ಇದೆಯಲ್ಲ, ಮನಸ್ಸಿನ ಕನ್ನಡಿ ಹಾಗಲ್ಲ. ಏನಾಗುತ್ತೆ, ಯಾರೋದೋ ವ್ಯಕ್ತಿಯ ಬಿಂಬ ನಮ್ಮ ಕನ್ನಡಿಯಲ್ಲಿ ಮೂಡಿದ್ರೆ ಅವ್ನು ಹೋದ್ರೂ ಈಗ ಹೋಗೋದಿಲ್ಲ. ಬೆಳಕು ಹೋಯ್ದ್ರು ನೆರಳು ಹೋಯ್ತದೆ ಅನ್ನೋದು ಬೆಳಕಿನ ತತ್ವ. ನಂಜಿ ಹೋದ್ರು ನೆನ್ಪುಳಿಯುತ್ತೆ ಅನ್ನೋದು ನನ್ ಪುಟ್ ನಂಜಿ ಮಹತ್ವ ಅಂತ ರಾಜರತ್ನ ಬರೆದಿದ್ದಾರೆ. ಬೆಳಕು ಹೋದ್ರೆ ನೆರಳು ಹೋಗುತ್ತೆ. ಬೆಳಕೇ ಸೃಷ್ಟಿಸಿದೆ ನೆರಳು. ಅದು ಬೆಳಕು ಹೋದ್ಮೇಲೆ ಹೋಗ್ಬೇಕು. ಆದ್ರೆ ನಂಜಿ ಹೋದ್ರೂ ಕೂಡ ನೆನಪು ಉಳಿಯುತ್ತಲ್ಲ, ಅದು ನನ್ನ ಪುಟ್ನಂಜಿ ಮಹತ್ವ ಅಂತಾರೆ. ಆ ಪುಟ್ನಂಜಿ ನೆನಪಿದೆಯಲ್ಲ, ಅದನ್ನೇ ವಾಸನೆ ಅಂತ ಕರೀತಾರೆ. ಆ ವಾಸನೆಯೇ ನಮ್ಮ ಚಿಂತೆಗೆ ಕಾರಣ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಈಗ ಇನ್ನೊಂದು ಉದಾಹರಣೆಯನ್ನ ನಾನು ನಿಮ್ಗೆ ಸ್ಪಷ್ಟ ಮಾಡಿ, ಜಗತ್ತಿನ ಪ್ರಜ್ಞೆ ನಮ್ಗೆ ಎಲ್ಲಿಗೂ ಕರ್ಕೊಂಡು ಹೋಗಲ್ಲ ಅನ್ನೋದನ್ನ ಸ್ಪಷ್ಟ ಮಾಡ್ತೀನಿ. ನಾನು ಸಮುದ್ರ ತೀರಕ್ಕೆ ಹೋಗಿದ್ದೀನಿ. ಸಮುದ್ರ ತೀರಕ್ಕೆ ಹೋದ್ರೆ ನಂಗೆ ಮೊದಲನೇ ಆಶ್ಚರ್ಯ ಏನಪ್ಪಾ ಅಂದ್ರೆ, ನಮ್ಮನೆಯ ನೀರು ಇದೆಯಲ್ಲ, ನಾ ಕುಡಿಯೋ ನೀರಿದೆ, ಬಾವಿಯಲ್ಲಿರೋ ನೀರು ಇದೆ, ಶುದ್ಧಗೊಳಿಸಿದ ನೀರು ಇದೆಯಲ್ಲ, ಬೆಳ್ಳಗಿದೆ. ಸಮುದ್ರದ ನೀರು ನೀಲಿ ಕಾಣುತ್ತೆ. ಆದ್ರೂ ಯಾಕೆ ನೀಲಿ ಕಾಣುತ್ತೆ ಗೊತ್ತಿಲ್ಲ. ಬರೇ ಆಳದ ಕಾರಣದಿಂದಲೇ ಸಮುದ್ರದ ನೀರು ನೀಲಿಯಾಗಿ ಕಾಣುತ್ತೆ. ಅದಕ್ಕೆ ರ್ಯಾಲಿ ಅನ್ನೊಬ್ಬ ವಿಜ್ಞಾನಿ ಹೇಳ್ದ, ಯಾಕೆ ಕಾಣುತ್ತಪ್ಪ ಅಂತಂದ್ರೆ, ಸಮುದ್ರದ ನೀರಿನಲ್ಲಿ ಆಕಾಶದ ಪ್ರತಿಬಿಂಬ ಬೀಳುತ್ತೆ. ಆಕಾಶದ ಪ್ರತಿಬಿಂಬ ಬೀಳೋದ್ರಿಂದ ಆಕಾಶ ನೀಲಿಯಾಗಿರೋದ್ರಿಂದ ಸಮುದ್ರ ನೀಲಿಯಾಗಿದೆ ಅಂತ ಹೇಳ್ದ. ಆದ್ರೆ ಸಾಮಾನ್ಯ ಕಣ್ಣಿಗೂ ಗೊತ್ತಾಗತ್ತೆ, ಆಕಾಶದ ನೀಲಿಯೇ ಬೇರೆ, ಸಮುದ್ರದಲ್ಲಿರುವ ನೀಲಿಯೇ ಬೇರೆ. ಅದನ್ನ ಸಿ ವಿ ರಾಮನ್ ಅವರು ಅಧ್ಯಯನ ಮಾಡಿ ಸಮುದ್ರ ಏಕೆ ನೀಲಿ ಅಂತ ಒಂದು ಪ್ರಬಂಧನೂ ಬರೆದಿದ್ದಾರೆ, ಸಂಶೋಧನೆ ಮಾಡಿದ್ದಾರೆ. ಅದಿರಲಿ, ನಾನು ಹೇಳಿದ್ದು ನಮಗೆ ಪ್ರಪಂಚ ಅರ್ಥ ಆಗೋದು ಹಾಗೆ. ಈಗ ಹೋಗ್ಲಿ ಬಿಡಿ, ನಾವು ಸಿ ವಿ ರಾಮನ್ ಅಲ್ಲ. ಸಮುದ್ರಕ್ಕೆ ಹೋಗ್ಬಿಟ್ಟು ಒಂದು ಲೋಟ ನೀರ್ ತಗೋತೀನಿ, ಇಟ್ಕೋತೀನಿ, ಕಣ್ಣಲ್ಲಿ ಇಟ್ಕೊಂಡು ನೋಡ್ತೀನಿ, ನನ್ನ ಕೈಲಿ ಹಿಡ್ಕೊಂಡು ಆ ಲೋಟ ನೀರ್ನ. ಅದು ಪಾರದರ್ಶಕವಾಗೂ ಇರುತ್ತೆ, ನೀಲಿಯೂ ಇರೋಲ್ಲ. ಆದ್ರಿಂದ ನಾನು ಸಮುದ್ರದ ನೀರನ್ನ ನನ್ನ ಲೋಟದಲ್ಲಿ ಹಿಡ್ಕೊಂಡು ನಾನು ಅಧ್ಯಯನ ಮಾಡಿದ್ರೆ ಏನ್ ಕಾಣುತ್ತದು? ಪಾರದರ್ಶಕವಾಗಿರುತ್ತೆ. ಸಮುದ್ರದ ಹಾಗೆ ನೀರು ಇರಲ್ಲ, ಅದ್ರಲ್ಲಿ ಯಾವ ಜಲಚರವನ್ನೂ ಇರೋದಿಲ್ಲ. ಯಾಕೆಂದ್ರೆ ನೀರೇ ಕಡಿಮೆ. ನಾನು ಲೋಟದಲ್ಲಿ ನೀರು ಇಟ್ಕೊಂಡ್ಬಿಟ್ಟು ಏನಂತಂದ್ರೆ ಜಗತ್ತೆಲ್ಲ ಅರ್ಥ ಮಾಡ್ಕೋತೀನಿ. ಈ ನೀರು ನೋಡಿದ್ರೆ ನಂಗೆ ಸಮುದ್ರ ನೀರೆಲ್ಲ ಅರ್ಥ ಆಗುತ್ತೆ. ಯಾಕೆಂದ್ರೆ ಸಮುದ್ರ ನೀರು ಇದೆ, ಜಾಸ್ತಿ ಪ್ರಮಾಣದಲ್ಲಿ ಇದೆ ಅಂದ್ರೆ ಒಪ್ಕೋತೀರಾ ನೀವು? ಯಾರು ಒಪ್ಕೊಳಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಅದನ್ನ ಝೀನೋ ಬಹಳ ಮುಂಚೆನೆ ಹೇಳ್ದ, ಪ್ರಪಂಚನ ಅರ್ಥ ಮಾಡ್ಕೋತೀನಿ ಅಂತ ನಿಮ್ ಕೈಲಿರೋ ಒಂದ್ ಹಿಡಿ ಮರಳನ್ನ ಅಧ್ಯಯನ ಮಾಡ್ಬಿಟ್ಟು ಎಲ್ಲಾ ಮರಗಳು ಹೀಗೆ ಇದೆ ಅಂತ ಹೇಳೋದು ಹೇಗೆ ಸರಿ? ಅದು ಸರಿಯಲ್ಲ ಅಂತಿದ್ದ ಅವ್ನು ಝೀನೋ. ಅವನ್ ಬಿಟ್ಬಿಡಿ, ನಮ್ ದೇಶದವ್ರನ್ನ ಅಲ್ಲೇ ಇರೋನ್ ಹೇಳಿದ್ರೆ ನಮ್ಗೆ ಗೋಜು ಶುರುವಾಗುತ್ತೆ. ಅಲ್ಲಮ ಪ್ರಭುನ್ ತಗೊಳ್ಳಿ. ಅಲ್ಲಮ ಪ್ರಭು ಏನ್ ಹೇಳ್ತಾರೆ ಗೊತ್ತಾ? ಸಂಸಾರನೆಂಬ ಹೆಣ ಬಿದ್ದರೆ ತಿನ ಬಂದ ನಾಯಿಗಳ ಕಾಟ ನೋಡಿರೆ. ಸಂಸಾರನೆಂಬ ಹೆಣ ಬಿದ್ದರೆ ತಿನ ಬಂದ ನಾಯಿಗಳ ಕಾಟ ನೋಡಿ. ತಿರ್ಗಾ ನಾಯಿ ಸುದ್ದಿ ಬಂತು. ಆದ್ರೆ ಈ ಪದ್ಯ ನಾನು ಏನ್ ಅನ್ಕೊಂಡಿದ್ದೆ ಅಂದ್ರೆ, ನನ್ನ ಬಾಲ್ಯದಲ್ಲಿ ಪ್ರಪಂಚದ ಆಸೆಗಳೆಲ್ಲ ಇದೆಯಲ್ಲ, ಅದು ಸಂಸಾರ, ಅದು ಹೆಣ. ಆ ಆಸೆ ಪಡಬಾರ್ದು, ನನ್ನ ದೇಹ ಅದನ್ನ ಆಸೆ ಪಡಕ್ ಹೋಗ್ತಿದೆ, ತಾನೇ ಒಂದ್ ಹೆಣ ಇನ್ನೊಂದು ಹೆಣನ ಆಸೆ ಪಡ್ತಿದೆ ಅಂತ ಅಷ್ಟೇ ಅರ್ಥ ಮಾಡ್ಕೊಂಡಿದ್ದೆ ನಾನು. ಈಗ ವಿಜ್ಞಾನವನ್ನೆಲ್ಲ ಅಧ್ಯಯನ ಮಾಡಿದ್ಮೇಲೆ ಅದಕ್ಕೆ ಇನ್ನೊಂದು ಅರ್ಥ ಬರುತ್ತೆ. ಸಂಸಾರನೆಂಬ ಹೆಣ ಬಿದ್ದಿರೆ ಅಂದ್ರೆ ಏನ್ ಗೊತ್ತೇನು? ನಾನು ಪ್ರಪಂಚವನ್ನು ನೋಡಿಯೇ ಇಲ್ಲ. ನಾನು ನೋಡಿರೋದೇನು? ನನ್ನ ಮನಸ್ಸಿನಲ್ಲಿ ಮೂಡಿರುವ ಪ್ರಪಂಚದ ಬಿಂಬ. ಪ್ರಪಂಚದ ಬಿಂಬವನ್ನು ಅರ್ಥ ಮಾಡ್ಕೋಬಲ್ಲೆ ಹೊರತು ಪ್ರಪಂಚ ಹೇಗೆ ಅರ್ಥ ಮಾಡ್ಕೋತೀರಾ? ಪ್ರಪಂಚದ ಬಿಂಬದ ಹಾಗೆ ಪ್ರಪಂಚ ಇದೆ ಅಂತ ಏನ್ ಗ್ಯಾರಂಟಿ? ಈ ಕಾಮಾಲೆ ರೋಗ ಬಂದಿರೋನ್ಗೆ ಕಣ್ಣಲ್ಲಿ ಎಲ್ಲವೂ ಪ್ರಪಂಚವೆಲ್ಲ ಹಳದಿಯಾಗಿ ಕಾಣುತ್ತೆ. ಅವನು ಪ್ರಪಂಚವೆಲ್ಲ ಹಳದಿಯಾಗಿದೆ, ನಾನೇ ಕಣ್ಣಾರ ಕಂಡಿದ್ದೀನಿ ಅಂದ್ರೆ ನೀವು ಒಪ್ಕೋತೀರಾ?
ಒಪ್ಕೊಳ್ಳೋದಿಲ್ಲ. ಆದ್ದರಿಂದ ಸಾಂತಕ್ಕೆ ಅನಂತವನ್ನು ಹುಡುಕುವ ಚಟ ಹೋಗ್ಬೇಕು. ಅದು ಹೋಗಿಲ್ಲ ನಮ್ಗೆ. ಪ್ರಪಂಚ ನನಗ್ ಗೊತ್ತು ಅನ್ನೋ ಭಾವನೆ ಇದೆಯಲ್ಲ, ಈ ನಾನು ಅನ್ನೋದು ಇದೆಯಲ್ಲ, ನಾವು ತುಂಬಾ ಪ್ರೀತಿಸುವ ನಾನು ಅಂದ್ರೆ ಏನು ಅಂತ, ನಮ್ಮ ವರ್ತನೆಗಳು, ನಮ್ಮ ನೀತಿಗಳು, ನಮ್ಮ ಆಸೆಗಳು, ಇಷ್ಟೇ ನಾನು. ನಾನು ನನ್ನ ಮನಸ್ಸಿಗಿದೆ, ಗೊತ್ತಿದೆ. ಅದಕ್ಕೆ ಈ ನಾನು ಈ ತಾಮಸಕ್ಕೆ ಯಾಕೆ ಬರ್ತೀನಿ ಅಂದ್ರೆ, ಪ್ರಪಂಚ ಬದಲಾಯಿಸಿ ಸುಸ್ತಾಗಿ ಬೇಜಾರಿಗೆ ಬರ್ತೀನಿ ಹೊರತು ನಾ ಪ್ರಪಂಚ ಅರ್ಥ ಮಾಡ್ಕೊಳ್ಳೋಕ್ ಸಾಧ್ಯ ಇಲ್ಲ ಅನ್ನೋ ತಿಳುವಳಿಕೆಯಿಂದ ಬರೋದಿಲ್ಲ ನಾನು. ದಟ್ ಈಸ್ ದಿ ಪಾಯಿಂಟ್ ಟು ಬಿ ಅಂಡರ್ಸ್ಟುಡ್ ವೆರಿ ಕ್ಲಿಯರ್ಲಿ. ನಾ ಜಗತ್ತಿನ ಬಗ್ಗೆ ವೈರಾಗ್ಯ ಬಂದಿಲ್ಲ, ನಂಗೆ ಜುಗುಪ್ಸೆ ಬಂದಿದೆ. ಅದು ಎಷ್ಟೊತ್ತು ಜಿಗುಪ್ಸೆ, ಅದು ಶಾಶ್ವತ ಜಿಗುಪ್ಸೆ ಅಲ್ಲ. ಮುಂಚೆ ಹೇಳಿದ ಹಾಗೆ 3 ವೈರಾಗ್ಯಗಳು: ಅಭಾವ ವೈರಾಗ್ಯ, ಪ್ರಸವ ವೈರಾಗ್ಯ, ಸ್ಮಶಾನ ವೈರಾಗ್ಯ ಅಂತ. ಯಾರು ತೀರ್ಕೊಂಡಾಗ ಅಯ್ಯೋ ಬಿಡು ನಾನು ಸಾಯೋದೆ ಅಂತ, ಹೆರಿಗೆ ಆದಾಗ ಅಯ್ಯೋ ಎಷ್ಟು ಕಷ್ಟಪಡ್ತೀಯ ನನ್ನ ಹೆಂಡತಿ, ಇನ್ನು ಅವಳಿಗೆ ಕಷ್ಟ ಕೊಡಲ್ಲ ಅಂತ. ಅದು ಎಲ್ಲಿವರೆಗಿರುತ್ತೆ? ಆ ಪ್ರಸವ ವೇದನೆ ಮರೆಯೋವರೆಗೆ. ಅಭಾವ ವೈರಾಗ್ಯ ಅಂತೂ ಗೊತ್ತೇ ಇದೆ. ಸೊ ಹೀಗಾಗಿ ನಮಗೆ ವೈರಾಗ್ಯನೇ ಬಂದಿಲ್ಲ, ನಮಗೆ ಜಿಗುಪ್ಸೆ ಬಂದಿದೆ. ಯಾವುದ್ರ ಮೇಲೆ ಜಿಗುಪ್ಸೆ ಬಂದಿದೆ? ಜಗತ್ತಿನ ಮೇಲೂ ಬಂದಿದೆ, ನಮ್ಮ ಮೇಲೂ ಬಂದಿದೆ. ಆದ್ರೆ ನಾವು ನಂದಲ್ಲ, ನನ್ನ ಜಿಗುಪ್ಸೆ, ಅದ್ರ ಬಗ್ಗೆ ನಾನು ಯಾವುದು ಮಾತಾಡಕ್ ಹೋಗುದಿಲ್ಲ. ನನ್ನ ಜಿಗುಪ್ಸೆನ ವಿಶ್ಲೇಷಣೆ ಮಾಡಿ, ಜಗತ್ತಿನ ಬಗ್ಗೆ ಜಿಗುಪ್ಸೆನ ವಿಶ್ಲೇಷಣೆ ಮಾಡೋದಿಲ್ಲ ನಾನು. ಅಲ್ಲಿ ಹೋಗ್ತೀನಿ, ಜಗತ್ ಸರಿ ಹೋಗ್ಲಿಲ್ಲ ಅಂತ ಇಲ್ಲಿ ಬರ್ತೀನಿ. ಇವಳ ಮಗ್ಗಲೊಳಿರೋಲು ಅವಳ ಚಿಂತೆ, ಅವಳ ಮಗ್ಗಲೊಳಿರೋಲು ಇವಳ ಚಿಂತೆ. ಒಂದು ಲೋಲಕವನ್ನ ನೀವು ಎಳೆದು ಈ ಕಡೆ ನನ್ನ ಬಗ್ಗೆ ಚಿಂತೆ ಮಾಡಬೇಡ, ನೀನು ಜಗತ್ತಿನ ಚಿಂತೆ ಮಾಡು, ಜಗತ್ತಿನ ಕಡೆ ಕರ್ಕೊಂಡೋಗಿ ಆ ಲೋಲಕ ಸೀದಾ ನನ್ನ ಕಡೆಗೆ ಬರುತ್ತೆ. ಅಲ್ಲಿರುತ್ತಾ ಹೋಗ್ಲಿ, ಇಲ್ಲ ಮತ್ತೆ ಜಗತ್ತಿನ ಕಡೆಗೆ ಹೋಗುತ್ತೆ. ಹಾಗಾಗಿ ಈ ಲೋಲಕ ಹೇಗೆ ಈ ಕಡೆಯಿಂದ ಆ ಕಡೆಗೆ ಅಲ್ಲಾಡ್ತಿದೆಯೋ, ನನ್ನ ಮನಸ್ಸು ಜಗತ್ತನ್ನ, ನನ್ನನ್ನ ಸುಧಾರಿಸೋದ್ರಲ್ಲೇ ಜೀವನ ಕಳೆದು ಬಿಡ್ತೇವೆ ಹೊರತು ಈ ಜಗತ್ತು ಹೇಗಾಯ್ತು, ನಾನು ಯಾಕೆ ನನ್ನ ಕೆಲಸ ಸುಧಾರಿಸೋದಲ್ಲ, ನನ್ನ ಕೆಲಸ ನೋಡಿ ಸಂತೋಷ ಪಡೋದು ಅನ್ನುವಂಥ ಭಾವನೆಯಿಂದ ಜಗತ್ತನ್ನು ನೋಡ್ಬೇಕಾದ್ರೆ ಅದಕ್ಕೆ ಒಂದು ಅಲಿಪ್ತತೆ ಬೇಕು. ಆ ಅಲಿಪ್ತತೆ ಹೇಗೆ ಬರೋದು? ಇದು ನಮ್ಮ ಮುಂದಿರುವಂತ ಸಮಸ್ಯೆ. ತಾಮಸದಿಂದ ಹೊರಗೆ ಬರ್ಬೇಕಾದ್ರೆ 2 ಅಲಿಪ್ತತೆ ಬೇಕು. ಒಂದು ಜಗತ್ತಿನ ಬಗ್ಗೆ ಅಲಿಪ್ತತೆ, ಇನ್ನೊಂದು ನಮ್ಮ ಬಗ್ಗೆಯೇ ನಮಗೆ ಅಲಿಪ್ತತೆ. ಈ 2 ನಮಗೆ ಬಂದಿಲ್ಲ. ಆದ್ದರಿಂದ ನಾವು ಇನ್ನೂ ಒದ್ದಾಡ್ತಾ ಇದ್ದೀವಿ, ಚಿಂತೆ ಮಾಡ್ತಿದ್ದೀವಿ. ಆ ಅಲಿಪ್ತತೆ ಎಷ್ಟು ಬೇಗ ಬರುತ್ತೋ ಅಷ್ಟು ಬೇಗ ನಾವು ಚಿಂತೆಯಿಂದ ಬಿಡುಗಡೆ ಆಗ್ತೀವಿ. ಬರೆದಿದ್ರೆ ಏನಾಗುತ್ತೆ ಅಂತಂದ್ರೆ, ನಾವು ಇಂದ್ರಿಯ ಗೇಡಿಗಳಾಗ್ತೇವೆ, ಮತಿಗೇಡಿಗಳಾಗ್ತೀವಿ. ಇಂದ್ರಿಯ ಮನಸ್ಸು ಬುದ್ಧಿಗೇಡಿಗಳಾಗ್ತೇವೆ. ಯಾಕೆ ಹಾಗೆ ಅಂತ ನೀವು ಕೇಳ್ಬೋದು. ನಮ್ಮ ಗುರುಗಳಾದ ರಾಜರತ್ನಮ್ಮವ್ರು ಹೇಳ್ತಾರಲ್ಲ, ಏನಂದ್ರು, ಬ್ರಹ್ಮ ನಿಂಗೆ ಜೋಡಿಸ್ತೀನಿ ಎಂಡ ಮುಟ್ಟಿದ ಕೈನ, ಭೂಮಿ ಎದ್ಕು ಬಗ್ಗಿಸ್ತೀನಿ ಎಂಡ ತುಂಬ್ಕೊಂಡ್ ಮೈನ ಅಂತ. ಆ ದೇವ್ರಿಗೆ ನೈವೇದ್ಯ ಮಾಡ್ಬೇಕಾದ್ರೂ, ದೇವ್ರಿಗೆ ನಮಸ್ಕಾರ ಮಾಡ್ಬೇಕಾದ್ರೂ ಹೆಂಡ ತುಂಬ್ಕೊಂಡ್ ಮೈ, ಅದು ಅದ್ರಲ್ಲ ಹೆಂಡ ಹಾಗೆ ಇದೆ. ಇದು ತುಂಬಾ ಗಮನಿಸಬೇಕಾದಂತ ಸಂಗತಿ. ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಸುಶ್ರಾವ್ಯವಾಗಿರ್ಬೇಕು ಭಜನೆ, ದೇವರಿಗೆ ಅಲಂಕಾರ ತುಂಬಾ ಚೆನ್ನಾಗಿರ್ಬೇಕು, ತುಂಬಾ ಲೈಟ್ ಹಾಕಿರ್ಬೇಕು, ನನಗೇನು ಕಷ್ಟ ಆಗ್ಕೊಡ್ತು. ಇದೆಲ್ಲ ಇಂದ್ರಿಯಗಳ ಓಲೈಕೆಯೇ ಹೊರತು ಪರಿಪೂರ್ಣನಾದ ಪರಮಾತ್ಮನಿಗೆ ಅಲಂಕಾರ ಬೇಕೆ? ಪಾವನ ಗಂಗೆಯನ್ನು ಸೃಷ್ಟಿ ಮಾಡಿರುವಂತ ಪರಮಾತ್ಮನಿಗೆ ನಾವು ಪರಿಶುದ್ಧಿ ಮಾಡ್ಬೇಕೆ? ಅಂದ್ರೆ ಏನಾಯ್ತು, ದೇವರ ಪೂಜೆ ಮಾಡುವಾಗಲೇ ನಾವು ನಮ್ಮ ಮನಸ್ಸಿನ ಇಂದ್ರಿಯಗಳನ್ನು ಬಿಟ್ಟಿರ್ಲಾರು, ಆ ಇಂದ್ರಿಯಗಳ ಮೇಲೆ ವ್ಯಾಮೋಹ ಹೋಗಿಲ್ಲ. ಇನ್ನು ನಾವು ಪ್ರಪಂಚನೆಲ್ಲ ಅರ್ಥ ಮಾಡ್ಕೊಂಡು ನಿರಾಳವಾಗಿರ್ಬೇಕು ಅಂದ್ರೆ ಹೆಂಗೆ ಸಾಧ್ಯ ಆಗತ್ತೆ? ನೀವೇ ಹೇಳಿ. ಅದಕ್ಕೆ ನಾನು ಹೇಳಿದ್ದು, ನಾವು ನಿದ್ದೆಗಣ್ಣಲ್ಲೂ ಕನಸಿನಲ್ಲೂ ನನ್ನನ್ನು ಕುರಿತೇ ಆಲೋಚನೆ ಮಾಡುವಂಥದ್ದು. ಆ ನನ್ನನ್ನು ಕುರಿತ ಆಲೋಚನೆ ಎಲ್ಲಿವರೆಗೆ ಬರುತ್ತೋ ಅಲ್ಲಿವರೆಗೆ ನಮಗೆ ನಿರಾಳ ಇಲ್ಲ. ತಾಮಸ ಅನ್ನೋದು ಸ್ವಾನುಕಂಪ, ಸ್ವಪ್ರೇಮ, ಈ 2 ಇದೆಯಲ್ಲ, ಆ 2ನ ಸುಳಿಯಿಂದ ಈಚೆಗೆ ಬರದೇ ಇದ್ರೆ ನಮ್ಮ ತಾಮಸ ಹೋಗೋದಿಲ್ಲ ಅನ್ನುವಂಥದ್ದು ಗಮನಿಸ್ಬೇಕು. ಹಾಗಾದ್ರೆ ಹೋಗ್ಸೋದು ಹೇಗೆ? ಮುಂದಿನ ಪ್ರಶ್ನೆ, ಹೋಗ್ಸೋದು ಹೇಗೆ ಅಂತ. ಅದು ಮುಂದಿನ ಉಪನ್ಯಾಸದ ವಿಷಯ. ನಿರ್ಗುಣಾನಂದ ಅಂತ ಮುಂದಿನ ವಿಷಯದಲ್ಲಿ ಅದು ಹೇಳ್ತೀನಿ ವಿಸ್ತಾರವಾಗಿ. ಆದ್ರೂ ಇಲ್ಲೂ ನಮ್ಗೆ ಈ ಚಡಪಡಿಕೆ ಇದೆಯಲ್ಲ, ನಾ ಮುಂದಿನ ಉಪನ್ಯಾಸ ತನಕ ಕಾಯೋಕೆ ನಮ್ಗೆ ಪೇಷನ್ಸ್ ಇರಲ್ಲ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಬುದ್ಧಿಯ ಕೆಲಸ ಇಂದ್ರಿಯಗಳನ್ನ ನಿಯಂತ್ರಣ ಮಾಡೋದೇ ಹೊರತು ಇಂದ್ರಿಯಗಳ ದಾಸರಾಗೋದಲ್ಲ. ಅದು ಮಾಡ್ತಾ ಇಲ್ಲ. ನನ್ನ ಬುದ್ಧಿ ಏನ್ ಮಾಡ್ತಾ ಇದೆ, ಇಂದ್ರಿಯ ಏನ್ ಹೇಳುತ್ತೋ ಹಾಗೆ ಕೇಳುತ್ತೆ. ಅದಕ್ಕೆ ಭಗವದ್ಗೀತೆ 2ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ, ಇಂದ್ರಿಯಾಣಾಂ ಹಿ ಚರತಾಂ, ಇಂದ್ರಿಯಗಳನ್ನ ಹೋಗಕ್ ಬಿಟ್ರು ಎನ್ ಮನೋನು ವಿಧೀಯತೆ, ಮನಸ್ಸು ಅದ್ರ ಹಿಂದೆ ಯಾವಾಗ ಹೋಗುತ್ತೋ
ತದಸ್ಯ ಹರತಿ ಪ್ರಜ್ಞಾ ವಾಯುರ್ನಾಮ ವಿವಾಂಬಸಿ ಅಂತ ಹೇಳ್ತಾನೆ. ಜೋರ ಗಾಳಿ ಬೀಸಿದಾಗ ಹೇಗೆ ಹಡಗು ನಮ್ಮ ನಿಯಂತ್ರಣ ತಪ್ಪತ್ತೋ ಹಾಗೆ ನಾವು ಇಂದ್ರಿಯಗಳ ಹಿಂದೆ ಹೋದ್ರಿಂದ ನಮ್ಮ ಇದು ತಪ್ಪತ್ತೆ ಅಂತ. ಆ ತಪ್ಪಿಸದೇ ಇರ್ಬೇಕಾದ್ರೆ ಆ ಹಡಗಿನಲ್ಲಿರುವ ಕಪ್ತಾನ ಯಾರು? ಬುದ್ಧಿ ಅಲ್ವಾ? ಬುದ್ಧಿಗೆ ನಾವೇನ್ ಮಾಡಿದೀವಿ ಅಂದ್ರೆ ಇಂದ್ರಿಯಗಳು ಜಗಳ ಕಾಯ್ದಾಗಿ ಇಡಿಸ್ಕೋ ಅಂತ. ಅಂದ್ರೆ ಇದು ಹೇಗೆ ಅಂದ್ರೆ ಮೇಷ್ಟ್ರುಗಳಿಗೆ ನೀವು ಪಾಠ ಏನ್ ಹೇಳ್ಕೊಡ್ಬೇಡಿ, ಹುಡುಗರು ಗಲಾಟೆ ಮಾಡ್ದಾಗ ನಿಶಬ್ದವಾಗಿ ಕೂಡಿಸ್ಬಿಡಿ ಅಂದಾಗೆ. ಹಾಗೆ ನಾವು ನಮ್ಮ ಮನಸ್ಸನ್ನ ನಿಶಬ್ದಗೊಳಿಸೋದ್ರಲ್ಲೇ ಜೀವನ ಕಳೆದಿದ್ದೀವಿ ಹೊರತು ಮನಸ್ಸನ್ನ ನಿಯಂತ್ರಿಸಿ ಹತೋಟಿಯಲ್ಲಿ ಇಟ್ಕೊಳ್ಳೋ ಪ್ರಯತ್ನವನ್ನ ನಾವು ಮಾಡಿಲ್ಲ ಅಂತ ಅನ್ನೋದು ಸುಳ್ಳು ಅಂತ ಯಾರು ಹೇಳ್ತಾರೆ ಹೇಳಿ ನೋಡ್ತೀನಿ? ಯಾರಿಗೂ ಆಗಲ್ಲ. ನಾವು ಮಾಡಿರೋದೇ. ಹಾಗಾಗಿ ಅದೇ ಹೇಳಿದ ಅರ್ಥದಾಸೆಯಲ್ಲಿ ಪೃಥ್ವಿಯನ್ನು ಸುತ್ತಿ ಹಣದ ಆಸೆಗೆ ಪ್ರಪಂಚ ಎಲ್ಲ ಸುತ್ತಿದ್ವಿ ಅಂತ ಕನಕದಾಸ ಹೇಳಿದ್ದು ಅದನ್ನೇ. ಆದ್ರಿಂದ ಏನ್ ಮಾಡ್ಬೇಕಪ್ಪ ಅಂದ್ರೆ ಬುದ್ಧಿಗಿಂತ ಮೀರಿದ್ದೊಂದಿದೆ, ನನ್ನ ಬುದ್ಧಿಗೆ ಎಟುಕದೇ ಇರೋವಂಥದ್ದಿದೆ. ಅದೇ ಹೇಳಿದ್ನಲ್ಲ, ಲೋಟದ ನೀರಿನಲ್ಲಿ ಸಮುದ್ರ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ ಅನ್ನೋಂಥ ಎಚ್ಚರ ಯಾವಾಗ ನಮಗ್ ಬರುತ್ತೋ ಆಗ ನಾವು ಬುದ್ಧಿಯನ್ನ, ನೀನು ಪ್ರಪಂಚನೆಲ್ಲ ಆಳಕ್ ಹೋಗ್ಬೇಡ, ಪ್ರಪಂಚನೆಲ್ಲ ಅಳಿಯಕ್ ಹೋಗ್ಬೇಡ, ಪ್ರಪಂಚನೆಲ್ಲ ತಿದ್ದಕ್ ಹೋಗ್ಬೇಡ, ಈ ಮೂರನ್ನು ಬಿಟ್ಟು ಬುದ್ಧಿವಾದ ಹೇಳ್ಬೇಕು. ನೋಡಿ, ನಾವು ಬುದ್ಧಿವಂತರನ್ನ ಎಲ್ಲರನ್ನು ನಾವು ಗುರುತಿಸೋದೇ ಅವ್ರ ಬುದ್ಧಿವಂತಿಕೆ ಮೇಲೆ. ಆದ್ರೆ ಇವತ್ತು ನಮ್ದು ಹಾಗಲ್ಲ. ಜ್ಞಾಪಕ ಇಟ್ಕೊಂಡು ಪರೀಕ್ಷೆಯಲ್ಲಿ ಉತ್ತರ ಬರೆಯೋದಿಗೆ ಬುದ್ಧಿವಂತ ಅಂತೀವಿ. ಆದ್ರೆ ಜ್ಞಾಪಕ ಇಟ್ಕೊಂಡು ಪರೀಕ್ಷೆಯಲ್ಲಿ ಉತ್ತರ ಬರೆಯೋದು ಯಾಕೆ? ಮಾರ್ಕ್ಸ್ ತಗೊಳ್ಳೋದು ಯಾಕೆ? ಸಂಪಾದನೆ ಮಾಡೋದು ಯಾತಕ್ಕೆ? ಇಂದ್ರಿಯಗಳನ್ನ ಓಲೈಸೋದಕ್ಕೆ. ಜೀವನನೇನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕಲ್ಲ. ಸಾವನ್ನು ಬಂದ್ರು ಅದು ಪ್ರಕೃತಿಯಲ್ಲಿ ಇಲ್ಲಿಯೇ, ಬದುಕಿಗಿಂತ ಅದೇನು ಭಿನ್ನವಲ್ಲ ಅಂತ ನಮ್ಗೆ ಅನ್ಸಿಯೇ ಇಲ್ಲ. ಈಗ ಯಾರೋ ತೀರ್ಕೊಂಡ್ರು ಅಂದ್ರೆ ಅಯ್ಯೋ ಹೊಟ್ಟೋಗ್ಬಿಟ್ರು ಅವರು ಅಂತೀವಿ ನಾವು ನಿರ್ಜೀವವಾಗಿ ಬದುಕಿದ್ದಾಗಿಂದ ಯಾವ್ದಾದ್ರು ದೂರ ಇದೆಯಾ ನಮ್ಮ ಹತ್ರ? ನಾವು ಹುಟ್ಟೋಕ್ ಮುಂಚಿನ ದೂರ ಯಾರು ನಾವು ಹೇಳ್ತೀವ? ಸೊ ಎಲ್ಲ ದೂರಗಳು ಹೊರಟೋಯ್ತು. ಸಾವಾದ್ರೂ ಎಲ್ಲ ದೂರ ಹೋಗುತ್ತೆ. ಆ ಸಾವನ್ನ ಮಾತ್ರ ಕೂಡುದು. ಯಾಕೆ ಅಂದ್ರೆ ಈ ಜೀವ ಇದೆಯಲ್ಲ, ನಮ್ಮ ಮಾತುಗಳಿದೆಯಲ್ಲ, ಮಾತುಗಳು ದೇಹ ತನ್ನ ಅಗತ್ಯಕ್ಕೆ ತಕ್ಕ ಪೂರೈಸ್ಕೊಂಡಿದ್ದೆ ಹೊರತು ಬದುಕಿನ ಆಚೆಗಿನ ಸತ್ಯ ಹಿಡಿಯೋಕೆ ಈ ಭಾಷೆ ಸರಿಯಾಗಿಲ್ಲ, ಸಾಕಾಗ್ತಿಲ್ಲ. ನಾವೇನ್ ಮಾಡಿದೀವಿ? ಈ ಭಾಷೆಯನ್ನು ನೆಚ್ಚಿದೀವಿ, ಈ ದೇಹ ನೆಚ್ಚಿದೀವಿ, ಇದರ ಶಾಂತ ಅನುಭವವೇ ಪ್ರಪಂಚ, ನನಗೆಲ್ಲ ಗೊತ್ತಾಗಿದೆ ಅಂತ ಅನ್ಕೊಂಡಿದೀವಿ. ಶಾಂತಕ್ಕೆ ಅನಂತ ಹೇಗೆ ಆಗುತ್ತೆ? ಅರ್ಥ ಆಗುತ್ತೆ. ಕಟ್ಟಡದ ಪರಿಯ ನಿಟ್ಟಿಗೆ ಎಂತು ಕಂಡೀತು, ಸೊಟ್ಟಾಗಿ ಬೀಳಲದು ಪೆಟ್ಟು ಬೀಳುವುದು, ಸೃಷ್ಟಿ ಕಟ್ಟಡದಲ್ಲಿ ನೀನೊಂದಿಟ್ಟಿಗೆ ಅಂತ ಹೇಳ್ತಾರೆ DVG. ಅವ್ರು ಹೇಳಕ್ ಹೊರಟಿದ್ದೇನ್? ಒಂದು ಇಟ್ಟಿಗೆ ಉದಾಹರಣೆನಾ? ಅಥವಾ ಇಟ್ಟಿಗೆ ಹೇಗೆ ತಾನು ಯಾವ ಭಾರ ಹೊಡ್ತಿದ್ದೀನಿ, ಅದೆಷ್ಟು ಜನಕ್ಕೆ ಅನುಕೂಲ ಆಗ್ತಿದೆ ಅನ್ನೋ ವಿಷನ್ ನಿಲ್ವೋ, ತನ್ನ ಪಾತ್ರ ಏನು ಅನ್ನೋಂಥ ವಿಷನ್ ನಿಲ್ವೋ, ಹಾಗೆ ನಮಗೂ ನಾನು ಇಟ್ಟಿಗೆಯಾಗಿ ಎಷ್ಟು ಜನಕ್ಕೆ ಆಖರಿಯಾಗಿದ್ದೀನಿ, ನನ್ನನ್ನ ಇಟ್ಟಿಗೆಯಾಗಿ ಕೆಳಗಡೆ ಒಂದು ಇಟ್ಟಿಗೆ ನೋಡಿ, ಇಟ್ಟಿಗೆ ಮೇಲ್ ಭಾರ ಇದೆ, ಅದು ಹೊರ್ತಾ ಇದೆ. ಇಟ್ಟಿಗೆ ಕೆಳಗೆ ಅದ್ರ ಭಾರ ಹೊರೋಕೆ ಇನ್ನೊಂದಷ್ಟಿದೆ, ತಳಹದಿ ಇದೆ. ತಳಹದಿಯೂ ಬೇಕಿಲ್ಲ ನಮ್ಗೆ, ಕೆಳಗಿರೋ ಇಟ್ಟಿಗೆಗಳು ಬೇಕಿಲ್ಲ, ಮೇಲಿಗಿರೋ ಇಟ್ಟಿಗೆಗಳು ಬೇಕಿಲ್ಲ, ನಂಗೆಲ್ಲ ಗೊತ್ತಿದೆ. ಇದೊಂದೇ ನಮ್ಗಿರೋದು. ಆದ್ದರಿಂದ ಅವಿದ್ಯೆ ಅನ್ನೋದು ದುಃಖಕ್ಕೆ ಕಾರಣ. ದುಃಖಕ್ಕೆ 5 ಕಾರಣ ಹೇಳ್ತಾರೆ. 5 ಕಾರಣ. ಈ 5 ಇರುತ್ತೆ ನಮ್ಮ ದುಃಖದಲ್ಲಿ, ಇನ್ನೊಂದು ಮರಿಬಾರ್ದು. ಇದೊಂದೇ ಅಲ್ಲ, ಯಾವ್ದಾದ್ರು ಒಂದಿರುತ್ತೆ ಅಲ್ಲ, 5 ಇರುತ್ತೆ. ಮೊದಲನೇದು ರಾಗ. ಅಂದ್ರೆ ಏನು? ನನಗಿದ್ ಬೇಕು ಅನ್ನುವಂತ ಹಠಮಾರಿತಾನೆ, ರಾಗ ಅಂದ್ರೆ. ಎರಡನೇದು ದ್ವೇಷ, ಇದು ನಂಗೆ ಏನೇ ಕಾರಣಕ್ಕೆ ಇದು ಹಾಕ್ಕೊಡುದು ಅನ್ನುವಂಥ ದ್ವೇಷ. ಮೂರನೇದು ಅವಿದ್ಯೆ, ಅಂದ್ರೆ ಇದು ಶಾಶ್ವತವಾಗಿರಲ್ಲ, ನಾನು ಶಾಶ್ವತವಾಗಿರಲ್ಲ, ನಾನು ಅಂದ್ರೆ ನಂಗೆ ಸರಿಯಾಗಿ ಗೊತ್ತಿಲ್ಲ ಅನ್ನುವಂಥ ತಿಳುವಳಿಕೆ ಇಲ್ಲದೆ ಇರುವಂತ ಆಲೋಚನೆ. ಅಸ್ಮಿತೆ ಅಂದ್ರೆ ನಾನು. ಅಸ್ಮಿತೆ ಅಂದ್ರೆ ನನ್ನಿಂದ ಪ್ರಪಂಚ, ಪ್ರಪಂಚದಿಂದ ಪ್ರಪಂಚ ಇರೋದೇ ನನಗೋಸ್ಕರ. ಸಾರಿ ದುನಿಯಾ ಹೈ ಮೇರಿ ಜೇಬ್ ಮೇ. ನಿಮ್ ಜೇಬಲ್ಲಿ ಒಂದ್ ಹಿಡಿ ಮರಳಿ ಇಟ್ಕೊಳಕ್ ಹೋಗ್ತಾ ಇಲ್ಲ, ಇಡೀ ಜಗತ್ತಿದೆಯಂತ ಅವ್ರ ಜೇಬಲ್ಲಿ. ಸೊ ಅದು ಕೊನೆಯದು ಅಭಿನಿವೇಶ. ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಅಂತ ಹೇಳಿ ಆಯ್ತು. ಈಗ ಆ ಹರಿಯನ್ನ ನಮ್ಮ ಹೃದಯಕ್ಕೆ ಬಾ ಅಂತ ಕರೆಯುವಂತಹ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ನಿಮಗೆ ಹಾಡ್ತಾ ಇದ್ದೀನಿ. ಏಕಾಗ್ರತೆ ಹೋಗ್ಬಿಡುತ್ತೆ ನಂದು. ದಯವಿಟ್ಟು ಅದನ್ನ ಹಾಗೆ ಮಾಡ್ಬಿಡಿ. ಏನ್ ಹೇಳ್ತಾ ಇದ್ದೆ ನಾನು? ಅವಿದ್ಯೆ ಬಗ್ಗೆ. ಅವಿದ್ಯೆ. ಆಮೇಲೆ ಅಭಿನಿವೇಶ ಅಂತಾರೆ. ಅಭಿನಿವೇಶ ಇನ್ನೇನು ಅಲ್ಲ,
ಒಂದೇ ವಿಷಯ ಮತ್ತೆ ಮತ್ತೆ ಅದೇ ಸುಳಿಯಲ್ಲಿ ಹೋಗ್ತಾ ಇರೋದು. ಅದನ್ನೇ ನಾನು ಮೆಲುಕು ಅಂತ ಕರೆದಿದ್ದು. ಹೀಗಾಗಿ ಅಜ್ಞಾನ, ರಾಗ, ದ್ವೇಷ, ಅವಿದ್ಯೆ, ಅಸ್ಮಿತೆ, ಅಭಿನಿವೇಶ 5 ಸೇರಿದ್ರೆ ದುಃಖ. ಇದರಲ್ಲಿ 5ರಲ್ಲಿ 1 ತೆಗಿರಿ, ದುಃಖ ಕಡಿಮೆ ಆಗುತ್ತೆ, 20% ಕಡಿಮೆ ಆಗುತ್ತೆ. 2 ತೆಗಿರಿ, 40% ಕಡಿಮೆ ಆಗುತ್ತೆ. ಇದು ಯಾವುದು ನನ್ನ ಯೋಚನೆನೇ ಅಲ್ಲ ಅಂತಂದ್ರೆ ಅವಾಗ ಪೂರ್ತಿ ಕಮ್ಮಿ ಆಗುತ್ತೆ. ಅದಕ್ಕೇನೆ ಯಾವಾಗ್ಲೂ ಹರಿಸ್ಮರಣೆ ಮಾಡೋ ನಿರಂತರ ಅಂತ ಪುರಂದರದಾಸರ ಪರಗತಿಗೆ ಇದು ನಿರ್ಧಾರ ಅಂತ. ಪರಗತಿಗಲ್ಲ, ಮೋಕ್ಷ ನಮ್ಗೆ ಇವಾಗ ಬೇಕಾಗಿರೋದು. ಬದುಕಿರುವಾಗ ನಮ್ಮ ಮನಸ್ಸು ಚಂಚಲವಾಗದೆ ಸ್ಥಿರ ಮನಸ್ಸಿರ್ಬೇಕು ಅಂದ್ರೆ ನಾವು ಉರುಟುಕಲ್ ಮೇಲೆ ನಿಂತಿದ್ದೀವಿ. 2 ಉರುಟುಕಲ್ಲು, ನಾನು ಅನ್ನೋದೊಂದು ಉರುಟುಕಲ್ಲು, ಜಗತ್ತು ಅನ್ನೋದೊಂದು ಉರುಟುಕಲ್ಲು. 2 ಉರುಟಾಡುವೆ, ಸೈಜ್ ಕಲ್ಲಲ್ಲ ಅದು. ತಳಹದಿಗೆ ಹಾಕ್ತಿವಲ್ಲ ಚಪ್ಪಟಿಯಾದ ಕಲ್ಲಲ್ಲ, 2 ಉರುಟಾಡ್ತಿದೆ. ನಂಗೆ ನೆಮ್ಮದಿ ಬೇಕು ಅಂದ್ರೆ ಎಲ್ಲಿಂದ ಸಿಗುತ್ತೆ? ಈ ಪ್ರಜ್ಞೆ ಇದೆಯಲ್ಲ, ಈ ಪ್ರಜ್ಞೆಯನ್ನ ನಾವು ಇಲ್ಲದೆ ಇರೋದನ್ನ, ಈ ಪ್ರಜ್ಞೆಗೆ ನಾವು ಕುರುಡಾಗಿರೋದನ್ನ ತಾಮಸ ಅಂತ ಕರೆದ್ವಿ. ತಾಮಸ ಅಂದ್ರೆ ಆ ನಾಯಿಗೆ ಕಣ್ಣು ಕಾಣ್ತಿರ್ಲಿಲ್ಲ ಅಂತಲ್ಲ, ಆ ತಾಮಸ ಅದಕ್ಕೆ ಆವರಿಸ್ಕೊಂಡ್ಬಿಟ್ಟು ವ್ಯಾಪಕವಾಗಿ ಜೀವನವನ್ನ ನೋಡುವಂತಹ ಶಕ್ತಿ ಅದಕ್ಕೆ ಇರಲಿಲ್ಲ ಅನ್ನುವಂಥದ್ದು ಗಮನಿಸಬೇಕಾದ್ದು. ಇನ್ನೊಂದೇನಂದ್ರೆ, ನಮ್ಮ ತಾಮಸಕ್ಕೆ ಇನ್ನೊಂದು ಕಾರಣ ಏನಪ್ಪಾ ಅಂತಂದ್ರೆ, ನಮ್ಮದಲ್ಲದನ್ನೆಲ್ಲ ನಮ್ಮದು ಅಂದ್ಕೋತೀವಿ. ಈಗ ಉದಾಹರಣೆಗೆ, ನಾನು ಅಂದ್ರೆ ನನ್ನ ದೇಹ ಅನ್ಕೊಂಡ್ವಿ, ಅದೇ ನಂದಲ್ಲ. ನನ್ನ ಮಗ ಅನ್ಕೊಂಡೆ, ಅದು ನಂದಲ್ಲ. ಯಾಕೆಂದ್ರೆ ನನ್ಗೆ ಅವ್ನಿಗೆ ಏನ್ ಯಾವ ಇದು ಇಲ್ಲ, ಅವನು ಕರಡೆಲ್ಲ ನಾನಿದ್ದೀನಿ. ನಾವು ಹೇಳ್ಬೋದು, ಲಾಜಿಕ್ ಹೇಳ್ಬೋದು. ಲಾಜಿಕ್ ದೇಹ ಕಟ್ಕೊಂಡಿರೋದು ತನ್ನ ಸುಖಕ್ಕೋಸ್ಕರ. ನೋ ಲಾಜಿಕ್ ವರ್ಕ್ಸ್. ಹೋಗ್ಲಿ, ನನ್ನ ಹತ್ರ ಇರೋ ಪದಾರ್ಥ, ನನ್ನ ಕಾರು, ನನ್ನ ಮನೆ, ಅದು ಬಿದ್ದು ಒಂದಿಟ್ಟಿಗೆ ಸೊಟ್ಟಾದ್ರೆ ಒಂದು ಕ್ರ್ಯಾಕ್ ಬಂದ್ಬಿಟ್ರೆ ಹುಚ್ಚಿಡಿದು ಬಿಡುತ್ತೆ. ಅದನ್ನ ಬೇಗ ಸರಿ ಮಾಡಿಸ್ಬಿಡ್ಬೇಕು, ಇದೇನೋ ಕಟ್ಟಕ್ಕೆ ಬಂದ್ಬಿಡ್ತು, ಹಾಗೆ ಹೀಗೆ. ಇದನ್ನೆಲ್ಲ ಅನಾತ್ಮ ಅಂತ ಕರೀತಾರೆ. ನಾನು ಅನ್ನೋದು ಒಂದು ಚೈತನ್ಯ, ಬದುಕಿರುವಂತೆ ನನ್ನನ್ನು ಕಾಪಾಡ್ತಿರೋ ಚೈತನ್ಯವಲ್ಲದನ್ನೆಲ್ಲವನ್ನೂ ಕೂಡ ನಾವು ಅನಾತ್ಮ ಅಂತ ಕರಿತೀವಿ. ನಮ್ಮ ಅನಾತ್ಮದೊಂದಿಗೆ ತಾದಾತ್ಮ, ಅದು ಕೂಡ ನಾನೇ ಅಂತಂತೀನಲ್ಲ, ಅದಕ್ಕೆ ನಮ್ಗೆ ಈ ವ್ಯಥೆಗಳು ಬರುತ್ತೆ ಅನ್ನುವಂಥದ್ದು ಇನ್ನೊಂದು ವಾದ. ಈಗ ಉದಾಹರಣೆಗೆ, ನಾನು ದೇಹ ಅಂತ ಅನ್ಕೊಳ್ಳೋದು ಅವಿದ್ಯೆ. ನನ್ನದು ಎಲ್ಲ ನನ್ನದೇ ಅಂತ ಅನ್ಕೋತೀನಿ. ನನ್ನ ಕಾರು, ನನ್ನ ಮನೆ, ನನ್ನ ಕೆಲಸ, ನನ್ನ ಅಧಿಕಾರ, ನನ್ನ ಮನ್ನಣೆ. ಈ ನಾನು ಅನ್ನೋದಕ್ಕೆ ಯಾವ ವಿಭಕ್ತಿ ಪ್ರತ್ಯಯ ಸೇರಿಸಿದ್ರು ತಾಪತ್ರೆ ಇದೆ. ಅದನ್ನ ಉಪಾತ್ಮ ಅಂತ ಕರೀತಾರೆ. ಯಾವುದನ್ನ? ಅನಾತ್ಮವಾದದ್ದನ್ನ ಆತ್ಮ ಅಂತ ಭಾವಿಸ್ಕೋತೀವಿ, ಉಪಾತ್ಮವಾದದ್ದನ್ನು ಕೂಡ ಆತ್ಮ ಅಂತ ಭಾವಿಸ್ಕೋತೀವಿ. ಅಂದ್ರೆ ನನ್ನದಲ್ಲದನ್ನ ನಾನು ಅಂತ ಯಾವಾಗ ಕಂಡ್ಕೊಳ್ತೀನೋ ಅವಾಗ ನನ್ನೊಳಗಿರೋ ನಾನು ಇದೆಯಲ್ಲ, ಎಲ್ಲ ನಿನ್ನ ಈ ಚೈತನ್ಯ ಬಿಟ್ಬಿಟ್ಟು ಅಲ್ಲೆಲ್ಲ ಹೋಗ್ತಿದೆಯಲ್ಲಪ್ಪ ಅಂತ ಆತ್ಮಕ್ಕೆ ಆ ವಿಸ್ಮೃತಿ ಆಗುತ್ತೆ. ಅದರಿಂದ ಏನಾಗುತ್ತೆ, ಇಡೀ ಚಿಂತೆಗೆ ಅದು ದಾರಿ ಮಾಡಿಕೊಡುತ್ತೆ ಅಂತ ಅನ್ನುವಂಥದ್ದು ಮುಖ್ಯವಾದದ್ದು. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ, ನಮಗೆ ಎಲ್ಲವಕ್ಕೂ ತಕ್ಷಣ ಉತ್ತರ ಸಿಕ್ಬಿಡ್ಬೇಕು. ನಾನು ತಾಮಸವಾಗಿದ್ದೀನಿ, ಹೌದು ಹೇಳ್ಬಿಡಿ, ಅದು ಯಾಕೆ ಅಂತ ನಾನು ಹೋಗಿಸ್ಕೊಂಡ್ಬಿಡ್ತೀನಿ ಅಂತ. ಅಷ್ಟು ಸುಲಭ ಅಲ್ಲ. ಅದು ರೂಢಿ ಮಾಡಿಬಿಟ್ಟೆ ಕಲ್ತ್ಕೋಬೇಕಾಗತ್ತೆ. ನಮ್ಮ ಈ ಜಡ ಸ್ವಭಾವ ಮತ್ತು ಶೀಘ್ರ ಪರಿಹಾರ ಸ್ವಭಾವ ನಮ್ಮ ಚಿಂತೆಯನ್ನ ಕಮ್ಮಿ ಮಾಡೋ ನೆವದಲ್ಲಿ ಹೆಚ್ಚು ಮಾಡಿ, ಅದಂತೂ ಮರೆಯೋ ಹಾಗಿಲ್ಲ. ಇನ್ನು ಏನಪ್ಪಾ ಅಂತಂದ್ರೆ, ನಾವು ಏನ್ ಮಾಡ್ಬೇಕಾದ್ರೆ, ವಿ ಹ್ಯಾವ್ ಟು ಡಿಫೈನ್ ಅವರ್ ಸೆಲ್ಸ್. ನಾನು ಅಂದ್ರೆ ಏನು, ಜಗತ್ತು ಅಂದ್ರೆ ಏನು ಅಂದ್ರೆ ನಮ್ಗೆ ಡೆಫಿನೇಷನ್ನೇ ಇಲ್ಲ. ಈಗ ಒಂದ್ಸರಿ ನಾನು ಅಂದ್ರೆ ನನಗೆ ಕಣ್ಣು, ನಾನು ಕಣ್ಣಾರ ಕಂಡಿದ್ದೀನಿ ಅಂದಾಗ ನಾನು ಕಣ್ಣು ಅನ್ಕೋತೀನಿ. ನಾನು ಮನಸ್ಸಿನಲ್ಲಿ ಹೊಳೆದಾಗ ನಂಗೆ ಮನಸ್ಸಿಗೆ ಹೊಳೆದಿದೆ ಅಂತೀನಿ. ಹೀಗಾಗಿ ನಾನು ಅನ್ನೋದಕ್ಕೆ ದೇರ್ ಇಸ್ ನೋ ಡೆಫಿನೇಷನ್ ಅಟ್ ಆಲ್. ಸೊ ಯು ಹ್ಯಾವ್ ಟು ಡಿಫೈನ್, ಬಟ್ ಇಟ್ ಇಸ್ ನಾಟ್ ಎನಫ್. ಇಫ್ ಯು ಡಿಫೈನ್, ಯು ಹ್ಯಾವ್ ಟು ರಿಫೈನ್. ಡಿಫೈನ್ ಮಾಡಿದ್ಮೇಲೆ ರಿಫೈನು ಮಾಡಬೇಕು. ರಿಫೈನ್ ಮಾಡದೇ ಇದ್ರೆ ಅದು ಕ್ರೂಡ್ ಆಗಿರುತ್ತೆ. ಅದಕ್ಕೆ DVG ಹೇಳ್ತಾರೆ, ನಮ್ಮ ಮನಸ್ಸಿಗೆ ಬರುವಂತಹ ಅಭಿಪ್ರಾಯಗಳೆಲ್ಲವನ್ನೂ ರಿಫೈನ್ ಮಾಡದಿದ್ರೆ ಅದು ನಮ್ಗೆ ತೊಂದರೆ ಆಗುತ್ತೆ. ನೀವು ಭತ್ತ ತಿನ್ಬಿಟ್ರೆ ಯಾರು ಅಡುಗೆ ಮಾಡೋರು ಯಾರು ಅಂತ ಭತ್ತ ತಿಂದ್ರೆ ಏನಾಗುತ್ತೆ? ಚಿತ್ತದ ಅನುಭಾವ ಭಾವ ಸಂಭಾವನೆಗಳೆಲ್ಲ ಭತ್ತ, ಅದನ್ನು ವಿಚಾರ ಯುಕ್ತಿಗಳು ಕುಟ್ಟೆ ತತ್ವ ತಂಡೂಲಗ ದೊರಗುವುದೆಮಗೆ ನಿತ್ಯ ಭೋಜನ ನಮಗೆ ಅಂತಾರೆ. ಆ ನಿತ್ಯ ಭೋಜನ ಆಗಬೇಕಾದ್ರೆ ನಾವು ಈ ತತ್ವ ತಂಡೂಲವನ್ನ ನಾವು ಬೆಳೆಸ್ದಲೆ ಭತ್ತ ತಿಂದ ಹಾಗೆ ನಾವು ಬದುಕೋದಕ್ಕೆ ಸಾಗಬೇಕಾಗತ್ತೆ ಅಂತ.
ಇದನ್ನ ಒಂದು ಸಣ್ಣ ಉದಾಹರಣೆಯಲ್ಲಿ ಹೇಳೋದಾದ್ರೆ, ಮಳೆ ಬಂದ್ಬಿಟ್ಟಿದೆ, ದಾರಿ ಎಲ್ಲ ಕೆಸರಾಗಿದೆ, ನಮ್ಮ ಜೀವನದ ದಾರಿಯೂ ಕೆಸರಾಗಿದೆ, ಕಷ್ಟ ಸುಖಗಳ ಕೆಸರಾಗಿದೆ. ಆ ದಾರಿಲಿ ಹೋಗ್ಬೇಕಾದ್ರೆ ಆ ಕೆಸರನ್ನೆಲ್ಲ ಇದು ಡ್ರೈಯರ್ ಇಟ್ಕೊಂಡು ಅಥವಾ ಕೆಂಡ ಇಟ್ಕೊಂಡು ಎಲ್ಲ ನೀರ್ನೆಲ್ಲ ಇಂಗಿಸ್ಬಿಟ್ಟು ಹೋಗಕ್ಕಾಗತ್ತಾ? ಆಗಲ್ಲ. ಏನ್ ಮಾಡ್ತೀವಿ? ದಾಟ್ಕೊಂಡು ಹೋಗ್ತೀವಿ. ನಮ್ಮ ಕಾಲಿಗೆ ಕೆಸರು ಸೋಕದೆ ಇರೋ ಹಾಗೆ ದಾಟ್ಕೊಂಡು. ಹಾಗಾಗಿ ನಮ್ಮ ಜೀವನದ ಹಾದಿಯಲ್ಲಿ ಕಷ್ಟ ಸುಖ ಅಂತ ಎರಡು ಕೆಸರು ಸೇರ್ಕೊಂಡಿದೆ. ನಮಗ್ ಕಷ್ಟ ಅನ್ನೋದು ಕೆಸರು ಅಂತ ಗೊತ್ತು, ಸುಖ ಅನ್ನೋದು ಕೆಸರಲ್ಲ ಅನ್ಕೊಂಡಿದೀವಿ. ಸುಖವೇ ಕಷ್ಟವನ್ನು ಸೃಷ್ಟಿ ಮಾಡೋದು. ನಮಗೆ ಸುಖದ ಕಲ್ಪನೆ ಇಲ್ಲದೆ ಇದ್ರೆ ಕಷ್ಟದ ಕಲ್ಪನೆಯೂ ಇಲ್ಲ. ಒಂದು ಬಿಳಿ ಹಾಳೆ ತಗೊಳ್ಳಿ, ಒಂದು ಗೆರೆ ಹಾಕಿ ಇದಿಷ್ಟು ನನಗೆ ಕಷ್ಟ ಅಂತ, ಈ ಕಡೆ ಪಕ್ಕದ ಏನಾಗುತ್ತೆ? ಸುಖ ಆಗುತ್ತೆ. ಕಷ್ಟವೇ ಸುಖವನ್ನು ಸೃಷ್ಟಿಸುತ್ತೆ, ಸುಖವೇ ಕಷ್ಟವನ್ನು ಸೃಷ್ಟಿಸುತ್ತೆ ಅನ್ನೋದನ್ನ ನಾವು ಮರೆಯೋ ಹಾಗಿಲ್ಲ. ಹಾಗಾಗಿ ಆತ್ಮೀಯರೇ, ನಾವು ಈ ಬದುಕಿನ ಕಷ್ಟ ಸುಖಗಳನ್ನು ಪರಿಹರಿಸೋಕ್ಕೂ ಆಗಲ್ಲ, ಒಪ್ಕೊಂಡು ಸುಮ್ಮನಿರೋಕ್ಕೂ ಆಗಲ್ಲ. ಕೆಸರಲ್ಲಿ ಕಾಲಿಟ್ರೆ ಜಾರ್ತೀವಿ. ಬರೇ ಕಾಲು ಕೆಸರಾಗಿರೋದ್ರಲ್ಲಿ ಬಟ್ಟೆ ಎಲ್ಲ ಕೆಸರಾಗುತ್ತೆ, ಫ್ರಾಕ್ಚರು ಆಗುತ್ತೆ. ಹಾಗಾಗಿ ನಮ್ಮ ಸ್ಥೂಲ ದೇಹಕ್ಕಾಗಿರೋ ಫ್ರಾಕ್ಚರ್ಗೆ ಡಾಕ್ಟರ್ ಇದ್ದಾರೆ. ಮನಸ್ಸು ಫ್ರಾಕ್ಚರ್ ಆಗುತ್ತೆ, ಅದಕ್ಕೆ ಯಾವ ಡಾಕ್ಟರ್ ಇದ್ದಾರೆ? ಯಾರು ಇಲ್ಲ. ಅದಕ್ಕೆ ನಾವೇ ಚಿಂತೆ ಮಾಡ್ಕೊಂಡಿದ್ದೀವಿ. ಆತ್ಮೀಯರೇ, ಆದ್ದರಿಂದ ಇವತ್ತಿನ ಈ ಚರ್ಚೆಯನ್ನ ಮುಗಿಸುವ ವೇಳೆ ಬರ್ತಾ ಇರೋದ್ರಿಂದ ನಾನು ಇನ್ನೂ ಗುರ್ತಿಟ್ಕೊಂಡಿದ್ದು ತುಂಬಾ ಇದ್ರೂ ಕೂಡ ಒಂದು ರೀತಿಯಲ್ಲಿ ನಮ್ಮ ಲೌಕಿಕ ಸ್ಮೃತಿ, ಅಹಮಿಕೆಯ ಸ್ಮೃತಿಗೆ ವಿಸ್ಮೃತಿ ಆಗದೇ ಇದ್ರೆ ನಮ್ಮ ಚಿಂತೆ ಹೋಗೋದಿಲ್ಲ ಅಂತ ಅನ್ನೋದು ಅತ್ಯಂತ ಸ್ಪಷ್ಟವಾದ. ಹೋಗಿಸುವ ಮುಂದಿನ ಭಾಗ ನಿರ್ಗುಣಾನಂದದಲ್ಲಿ ನಾವು ಚರ್ಚೆ ಮಾಡೋಣ. ಈಗ ನಾನಿಲ್ಲಿ ತಾಮಸ ಅಂದ್ರೇನು, ತಾಮಸದಲ್ಲಿರುವಂತಹ ಎರಡು ಅಂಶಗಳು ಯಾವುದು, ಅದನ್ನ ನಿಯಂತ್ರಣ ಮಾಡೋದಕ್ಕೆ ಏನ್ ಮಾಡ್ಬೇಕು, ಇಂಥ ವಿಷಯಗಳು ಮಾತ್ರ ನಿಮ್ಮೊಂದಿಗೆ ಚರ್ಚೆ ಮಾಡಿದ್ದೇನೆ. ಆ ಚರ್ಚೆ ಮಾಡಿದಲ್ಲಿ ನಿಮಗೆ ಸಂದೇಹಗಳು ಬರೋದು ಸಹಜ. ನಿಮ್ಮ ಪ್ರತಿಕ್ರಿಯೆಯನ್ನ ಕೇಳಿಕೊಂಡು ನಾನು ನನ್ನ ಅಭಿಪ್ರಾಯನ ಹೇಳ್ತೀನಿ. ಮುಂದಿನ ಜಾಲನ್ಯಾಸಕ್ಕೂ ಈಗಾಗಲೇ ನಾನು ಒಂದು ವಿಷಯ ಹಾಕಿದ್ದೇನೆ, 52ನೇ ಜಾಲನ್ಯಾಸದಲ್ಲಿ ತಿದ್ದೋಣ ಅಂತ, ಚರ್ಚೆ ಮಾಡೋಣ ಅಂತ. ಯಾವ ಬೇರೆ ಬಾಧೆಗಳು ಬರದೇ ಇದ್ರೆ ಮುಂದಿನ ಭಾನುವಾರ ನಿರ್ಗುಣದ ಸಂಗತಿಯನ್ನ ಮುಗಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಆದ್ರೆ ಅಕಸ್ಮಾತ್ ಮುಗಿದೇ ಇದ್ರೆ ಇನ್ನೊಂದು ಬೇಕಾಗ್ಬೋದು, ಗೊತ್ತಿಲ್ಲ ನನಗೆ. ಈಗ ಇದನ್ನಂತೂ ಸಂಕ್ಷೇಪ ಮಾಡಿದ್ದೀನಿ, ಅದನ್ನು ಸಂಕ್ಷೇಪ ಮಾಡಿ ಮುಂದಿನ ಇದರಲ್ಲಿ ಈ ಸೌಂದರ್ಯ ಸ್ವಾರಸ್ಯದ ಸರಣಿಯನ್ನ ಮುಗಿಸುವುದಕ್ಕೆ ಪ್ರಯತ್ನ ಮಾಡೋದಕ್ಕೆ ನೀವೆಲ್ಲರೂ ಸಹಕರಿಸಿದ್ದೀರಿ. ಬರದೇ ಇರೋರ್ನ ನಾನು ಬೈಯಲ್ಲ, ಬಂದೋರ್ನ ಹೊಗಳಲ್ಲ. ಮಾತಾಡಿಸಿದ ನಿಮ್ಮನ್ನ, ನನ್ನ ಆಲೋಚನೆಗಳನ್ನ ಈ ಚಿಂತೆಯಿಂದ ಹೇಗೆ ಹೊರಗೆ ಬರೋದು ಅನ್ನೋಂಥದ್ರ ಬಗ್ಗೆ ಲಕ್ಷ್ಯ ಕೊಡೋ ಹಾಗೆ ಮಾಡಿದ ತಮ್ಮೆಲ್ಲರಿಗೂ ವಂದಿಸುತ್ತಾ, ನಿಮ್ಮ ಪ್ರತಿಕ್ರಿಯೆ ಪ್ರಶ್ನೆಗೆ ಕಾಯುತ್ತಾ ಇವತ್ತಿನ ಚರ್ಚೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ನಮಸ್ಕಾರ ಸರ್, ತುಂಬಾ ಚೆನ್ನಾಗಿತ್ತು. ಇದರಲ್ಲಿ ಉಪಾತ್ಮದ ಕುರಿತು ನಂಗೆ ಸ್ವಲ್ಪ ಗೊತ್ತಾಗ್ಲಿಲ್ಲ, ನಮ್ಮ ಹೇಳ್ಬೋದಾ? ಹೇಳ್ತೀನಿ. ಈಗ ನನ್ನದಲ್ಲದನ್ನ ನಾನು ಅನ್ಕೊಳ್ಳೋದ್ರಲ್ಲಿ ಬಹಳ ಜಾಣ ನಾನು. ನನ್ನದಲ್ಲದ್ ಯಾವುದು? ನನ್ನ ಆಸೆ ನಂದಲ್ಲ. ಅದಕ್ಕೆ ಕನಕದಾಸ್ ಹೇಳ್ತಾರೆ, ಅನ್ನದಿಂದ ಬಂದ ಕಾಮ ನಿನ್ನದೇನೆಲ್ಲೋ. ಅನ್ನ ತಿನ್ನೋದು ಬಿಟ್ಬಿಡು, ಎಲ್ಲ ಆಸೆಗಳು ಹೊರಟೋಗುತ್ತೆ. ಆದ್ರೆ ಅನ್ನ ತಿನ್ಬಿಟ್ಟು ಅನ್ನ ಕೊಟ್ಟಿರೋ ಆಸೆನ ನನ್ನದು ಅಂತಂತೀಯ ನೀನು ಅಂತ. ಹೀಗಾಗಿ ನನ್ನದಲ್ಲದನ್ನ ನನ್ನದು ಹೊಂದಿಕೊಳ್ಳುವಾಗ ದೇಹವಾದರೂ ನನ್ನದು ಅನ್ನೋದು ಸಹಜ. ಯಾಕೆಂದ್ರೆ ನನಗೆ ಹೊಟ್ಟೆ ಹಸಿವಾದ್ರೆ ನಾನು ಊಟ ಮಾಡಿದ್ರೇನೆ ನಂಗೆ ಸಮಾಧಾನ ಆಗೋದು, ದೇಹ ನನ್ನದು ಅಂತ ಅನ್ಕೋತೀನಿ. ಮನಸ್ಸು ನನ್ನದು ಅಂತ ಅನ್ಕೊಳ್ಳೋದು ಸಹಜ. ಯಾಕೆಂದ್ರೆ ನನ್ನ ಚಿಂತೆ ನನ್ನ ಎದುರಿಗೆ ಕೂತಿರೋರಿಗೆ ಗೊತ್ತಾಗೋದಿಲ್ಲ, ನಾ ಹೇಳಿದ್ರುಂಟು ಇಲ್ದಿದ್ರಿಲ್ಲ. ಹಾಗಾಗಿ ನನ್ನ ದೇಹ ನನ್ನ ಮನಸ್ಸು ನಂದು ಅಂತ ಅನ್ಕೊಳ್ಳೋದನ್ನ ಅನಾತ್ಮ ಅಂತ ಕರೀತಾರೆ. ಆತ್ಮವಲ್ಲ ಅದು, ಅನಾತ್ಮ ಅಂತಂತಾರೆ. ಆದ್ರೆ ನನ್ನದಲ್ಲ ಅಂತ ಗೊತ್ತಿದೆ. ನಾನು ಕೊಂಡ್ಕೊಂಡಿರೋ ಕಾರ್ ನಾನು ಹುಟ್ಟೋಕ್ ಮುಂಚೆ ಇರ್ಲಿಲ್ಲ, ನಾನು ಸತ್ತೋದ್ಮೇಲೆ ಇರಲ್ಲ, ಕಾರ್ ಹೋದ್ಮೇಲೂ ನಾ ಬದುಕ್ತೀನಿ, ಕಾರಿಗೆ ಮುಂಚೆನೂ ನಾನಿದ್ದೆ. ಆ ಕಾರು ಅಷ್ಟೇ ಅಲ್ಲ, ಇನ್ನೊಂದು ವಿಚಿತ್ರ ಇದೆ. ಆ ಕಾರಿನ ಯಾರು ಕಳ್ಳ ತಗೊಂಡೋದ್ರೆ ಕಾರ್ ಬೇಡ ಅನ್ನಲ್ಲ. ಅಂದ್ರೇನು? ನಾನ್ ಕಾರನ್ನು ಪ್ರೀತಿಸ್ತೀನಿ, ಕಾರ್ ನನ್ನನ್ನು ಪ್ರೀತಿಸ್ತಿಲ್ಲ. ನೋಡಿ, ನಾ ಹಿಂದೆ ದೇವತೆಗಳಿಗೆಲ್ಲ ವಾಹನಗಳಿತ್ತಲ್ಲ, ಪ್ರಾಣಿಗಳಿದ್ವು, ಪ್ರಾಣಿಗಳು ಸಹಸ್ಪಂದನೆ ಇತ್ತು. ಆದ್ರೆ ನಾವಿವತ್ತು ಯಂತ್ರ ಸ್ನೇಹ ಮಾಡ್ಕೊಂಡಿರೋದ್ರಿಂದ ನಾವು ಯಾವ ಯಂತ್ರವನ್ನ ಅಪೇಕ್ಷೆ ಪಡ್ತೀವೋ ಆ ಯಂತ್ರ ನಮ್ಮನ್ನ ಅಪೇಕ್ಷೆ ಪಡೋದಿಲ್ಲ.
ಹೀಗಾಗಿ ಯಾವುದು ನಮ್ಮದಲ್ಲವೋ ಅಥವಾ ಯಾವುದನ್ನ ನಾವು ಪ್ರೀತಿಸುತ್ತೇವೆಯೋ, ಯಾವುದು ನಮ್ಮನ್ನ ಪ್ರೀತಿಸುವುದಿಲ್ಲವೋ ಅದನ್ನ ಉಪಾತ್ಮ ಅಂತ ಕರೀತಾರೆ. ಉಪ ಅಂದ್ರೆ ಹತ್ರ ಇದೆ. ಈಗ ಟೇಬಲ್ ಇದೆ, ಡೈನಿಂಗ್ ಟೇಬಲ್ ಇದೆ, ಕುರ್ಚಿ ಇದೆ, ಎರಡು ಪಕ್ಕದಲ್ಲಿದೆ. ಆದ್ರೆ ಕುರ್ಚಿ ಬಿದ್ದೋದ್ರೆ ಡೈನಿಂಗ್ ಟೇಬಲ್ ಏನು ಅಳಲ್ಲ, ಡೈನಿಂಗ್ ಟೇಬಲ್ ಕೆಡವಿದ್ರು ಕುರ್ಚಿಲಿ ನಿಹಾಯ ಕೂತಿರ್ಬೋದು. ಹಾಗೆ ದೇಹಕ್ಕೂ ಆತ್ಮಕ್ಕೂ ಇರುವ ಸಂಬಂಧ ಏನು, ಕುರ್ಚಿ ಮತ್ತೆ ಟೇಬಲ್ಗೆ ಇರುವಂತಹ ಸಂಬಂಧ. ಆದ್ರೆ ಅಟ್ಲೀಸ್ಟ್ ಇದರಲ್ಲಿ ನನಗೆ ಅದರ ಅನುಭವ ಆಗ್ತದೆ, ನಾನು ತಿಂದ್ರೆ ನಂಗೆ ಹೊಟ್ಟೆ ತುಂಬೋದು ಅಂತ. ಆದ್ರೆ ಈ ಕಾರ್ ಇದೆಯಲ್ಲ, ಅದನ್ನ ನಾನೇ ನಂದು ಅಂದ್ಕೊಂಡಿದ್ದೀನಿ, ಆದ್ರೆ ಕಾರ್ ಅನ್ಕೊಂಡಿಲ್ಲ ಅನ್ನೋದು ನನಗೆ ಹೊಳದೇ ಇಲ್ಲ. ಅದನ್ನ ಉಪಾತ್ಮ ಅಂತ ಕರೀತಾರೆ. ಅದನ್ನ ಈಗ ನಿಮ್ಮ ಅನುಮಾನಕ್ಕೆ ಸ್ಪಷ್ಟೀಕರಣ ಸಿಕ್ಕಿರ್ಬೋದು ಅಂತ ಅನ್ಕೋತೀನಿ. ಇಷ್ಟೇ ನನಗೆ ಕೊಡಕ್ಕಾಗೋದು. ಅಂತೂ ಪ್ರಶ್ನೆ ಚೆನ್ನಾಗಿದೆ. ಮುಂದಿನ ಪ್ರಶ್ನೆ, ಪ್ರತಿಕ್ರಿಯೆ. ನಮಸ್ತೆ ಸರ್. ಹಾ, ನಮಸ್ಕಾರ ಸರ್. ನಾನು ಮಾರುತಿ ಹೇಳಿ. ಚೆನ್ನಾಗಿತ್ತು ಸರ್. ಅನೇಕ ಗೊಂದಲಗಳಿಗೆ ಪರಿಹಾರ ಆಯಿತು. ನಾನು ಅನ್ನುವಂತ ಅಹಮಿಕೆ ಏನಿರುತ್ತೆ ಅದಕ್ಕೆ ಆಕಾರ ಕೊಟ್ಬಾರ್ದು ನಾವು ಅನ್ನುವಂತ ವಿಷಯ ಗೊತ್ತಾಯ್ತು ಸರ್. ಆಮೇಲೆ ಡಿಫೈನ್ ಮತ್ತೆ ರೀಡಿಫೈನ್ ಅಲ್ಲ, ರಿಫೈನ್ ಇನ್ನೊಂದು ಸ್ವಲ್ಪ ರಿಫೈನ್ ಅಂದ್ರೆ ಏನು? ಈಗ ಪೆಟ್ರೋಲ್ ಕಚ್ಚಾ ತೈಲ ಇದೆ, ಆ ಕಚ್ಚಾ ತೈಲ ತಗೊಂಡು ನೀವು ಕಾರ್ಗೆ ಹಾಕಿದ್ರೆ ಕಾರ್ ಓಡುತ್ತಾ? ಇಲ್ಲ. ಅದನ್ನ ಡೀಸೆಲ್ ಮಾಡ್ಬೇಕು, ಇಲ್ಲ ಪೆಟ್ರೋಲ್ ಮಾಡ್ಬೇಕು. ಪೆಟ್ರೋಲ್ ಗಾಡಿಗೆ ಪೆಟ್ರೋಲ್ ಹಾಕ್ಬೇಕು, ಡೀಸೆಲ್ ಗಾಡಿಗೆ ಯಾವಾಗ ಓಡುತ್ತೆ. ಹಾಗಾಗಿ ನಮ್ಮ ಮನಸ್ಸಿನಲ್ಲಿ ಬರ್ತಾ ಇರುವಂತಹ ಆಲೋಚನೆಗಳನ್ನ ನಾನು ಆಗ್ಲೇ ಮಂಕುತಿಮ್ಮನ ಹೇಳಿದ್ನಲ್ಲ, ಕುಟ್ಟಿ ಅಂತ. ಹಾಗೆ ಅದನ್ನ ರಿಫೈನಿಂಗ್ ಅಂತಾರೆ, ಸಂಸ್ಕಾರ ಅಂತ ಕರೀತಾರೆ ಕನ್ನಡದಲ್ಲಿ. ನಾನು ಸಂಸ್ಕಾರ ಅನ್ನೋ ಪದ ಬಳಸಲಿಲ್ಲ ಅಷ್ಟೇ. ಸಂಸ್ಕರಣ ಅನ್ನೋದೇನದು ರಿಫೈನಿಂಗ್. ಅದರಿಂದ ನಾವು ನಮ್ಮ ಆಲೋಚನೆಗಳ ಸಂಸ್ಕರಣ ಮಾಡೋದೇ ಹೋಗೋದಿಲ್ಲ ಅಲ್ವಾ? ಅನ್ನ ಬೆಂದಿಲ್ದಿದ್ರೆ ನಾವು ತಿಂದು ಹೊಟ್ಟೆ ನೋವು ಬರೋದಿಲ್ವಾ? ನೋಡ್ತೀವಿ ಅನ್ನ ಬೆಂದಿದೆಯಾ ಅಂತ. ಆದ್ರೆ ನನ್ನ ಮನಸ್ಸಿಗೆ ಬಂದಿರೋ ಆಲೋಚನೆ ರಿಫೈನ್ ಆಗಿದೆಯಾ ಅಂತ ನಾವು ನೋಡ್ತಿಲ್ಲ. ಅದು ಸಂಸ್ಕರಣ. ಡಿಫೈನಿಂಗ್ ಅಂಡ್ ರಿಫೈನಿಂಗ್ ಅಂದ್ರೆ ಡೆಫಿನೇಷನ್ ಸರಿಯಾಗಿಲ್ಲ, ರಿಫೈನಿಂಗು ಇಲ್ಲ, ಎರಡೂ ಇಲ್ಲದೆ ಇರೋದ್ರಿಂದ ಈ ಗೊಂದಲ ಇದೆ ಅನ್ನೋದನ್ನ ತಾಮಸ ಚಿಂತನೆಗೆ ಕಾರಣವಾಗಿ ಹೇಳಿದೆ. ಸರಿ ಸರ್, ಧನ್ಯವಾದಗಳು ಸರ್. ಆಮೇಲೆ ಪ್ರತಿಕ್ರಿಯೆ ಪ್ರಶ್ನೆ ಯಾವ್ದಾದ್ರು ಸರಿ. ಇದು ಅಪ್ರಸ್ತುತ ಆಯ್ತು ಅಂದ್ರೆ ಹೇಳಿದ್ರೆ ನಂಗೆ ಏನೂ ಬೇಜಾರಿಲ್ಲ. ಅಪ್ರಸ್ತುತ ಅಂತ ಅನ್ನಿಸ್ಬೋದು. ಸಂತೋಷ್ ಕುಮಾರ್ ತುಂಬಾ ಅದ್ಭುತವಾಗಿತ್ತು. ನಾವು ನಮ್ಮ ಮನಸ್ಸಿನ ಇಲ್ದೇ ಇರ್ತಕ್ಕಂತ ಎಷ್ಟೋ ಆಲೋಚನೆಗಳು ಒಂಥರ ಹೊರಗೆ ಹಚ್ಚಿ ನಾವು ಪುನಃ ನಮ್ಮನ್ನ ನಾವು ಯಾವ ರೀತಿ ಕಂಡ್ಕೊಳ್ಬೇಕು ಅನ್ನೋದು ಒಂದು ಆಲೋಚನೆ ಲಹರಿ ತುಂಬಾ ಲೀಲಾಜಲವಾಗಿ ಹರಿದು ಬಂತು. ಹಾಗಾಗಿ ಈ ಉಪನ್ಯಾಸ ತುಂಬಾ ಅದ್ಭುತವಾಗಿದೆ ಸರ್. ಧನ್ಯವಾದಗಳು. ನಮಸ್ಕಾರ ಸರ್. ಪ್ರತಿಕ್ರಿಯೆ ಮಾತ್ರ ಕೊಡಬಲ್ಲೆ, ಪ್ರಶ್ನೆ ಏನೂ ಇಲ್ಲ. ತಾಮಸ ನಮ್ಗೆ ಇಷ್ಟೊಂದು ಕಾಡುತ್ತೆ ಅಂತ ನಮಗೆ ಈಗೀಗ ಗೊತ್ತಾಗ್ತಾ ಇದೆ. ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿತ್ತು. ನೋಡಿ, ವಂದನಾರ್ಪಣೆ ಮಾಡೋ ತನಕ ಕಾಯೋ ಸಹನೆ ಇಲ್ಲ ಜನಗಳಿಗೆ. ನಾ ಹೇಳಿದ್ದು ಉಪನ್ಯಾಸ ಕೇಳಿ ಆನಂದ ಪಟ್ಟೋರು ವಂದನೆ ಅನ್ನೋದು ಕೃತಜ್ಞತೆ ಸಲ್ಲಿಸುತ್ತಾನೆ. ಹಾಗಾಗಿ ಕೃತಜ್ಞತೆಯನ್ನು ಅಭ್ಯಾಸ ಮಾಡ್ಕೊಳ್ಳದೆ ಹೋದ್ರೆ ಆ ಮಾತಾಡಿದವ್ರಿಗೆ ಏನನ್ಸುತ್ತೆ ಹೇಳಿ? ನಂಗನ್ನಿಸ್ಬೋದು, ನನ್ ಮಾತು ಕೇಳಿದ್ರು ಬಿಡು, ಇನ್ನೊಳ್ಳ ಮಾತು ಕೇಳಲಿಲ್ಲ ಅಂತ ಅನ್ಸಲ್ಲ ನನಗೆ. ನಾವು ಕೃತಜ್ಞತೆಯ ಸ್ವಭಾವ ಬೆಳೆಸ್ಕೊಳ್ದೇ ಇದ್ರೆ ನಾವು ಮತ್ತಷ್ಟು ಚಿಂತೆಗೆ ಒಳಗಾಗ್ತೀವಿ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ. ನಮ್ಗೆ ಅತಿ ದೊಡ್ಡ ಸಮಸ್ಯೆ ಏನು ಅಂದ್ರೆ ನಮ್ಗೆ ಯಾರ ಬಗ್ಗೆನೂ ಕೃತಜ್ಞತೆ ಇಲ್ಲ. ನಮ್ಗೆ ಎಷ್ಟು ಸುಖ ಬೇಕೋ ಅಷ್ಟು ಬೇಕಷ್ಟೇ, ಅದೇನಾರು ಆಗ್ಲಿ. ಅಲ್ಲ, ನಾನು ಯಾರನ್ನೂ ಬೈತಿಲ್ಲ, ದಯವಿಟ್ಟು ಅನ್ಯಥಾ ಭಾವಿಸ್ಬೇಡಿ. ಮುಂದಿನ ಪ್ರತಿಕ್ರಿಯೆ ಸರ್. ನಾನು ವಿಶ್ವನಾಥ್ ಸರ್, ದಾವಣಗೆರೆಯಿಂದ. ಹೇಳಿ ಸರ್. ಅದ್ಭುತವಾದೈತೆ ಸರ್. ನಾನು ಹಳೆ ಸರಣಿಯ ಇವನ್ನ ನೋಡಿಲ್ಲ, ನಾನು ನೋಡ್ತೀನಿ. ಇದು ಉತ್ತಮವಾಗಿದೆ, ಒಳ್ಳೆ ಅದ್ಭುತ ಆಯ್ತು. ಥ್ಯಾಂಕ್ ಯು ಸರ್. ಅದನ್ನು 48 ನಾಳೆ ಮುಂದಿನ ಬಾರಿ ಬರುವಾಗ ದಯಮಾಡಿ 48, 49, 50, 51 ನೋಡ್ಕೊಂಡ್ ಬಂದ್ರೆ 52ನ್ನ ನೀವು ಇನ್ನೂ ಹೆಚ್ಚು ಆನಂದಿಸಬಹುದು. ಇದ್ರ ಕಷ್ಟ ಆಗುತ್ತೆ, ಯಾಕೆಂದ್ರೆ ಹಳೇದ್ ಮರ್ತೋಗಿರುತ್ತೆ. ಯಾಕೆಂದ್ರೆ ನಮ್ಮ ಮನಸ್ಸು ನಿರಂತರವಾದ ಪ್ರವಾಹ. ಹೊಸ ನೀರು ಬಂದು ಹಳೆ ನೀರು ಕೊಚ್ಚೋಗಿರುತ್ತೆ. ಇದು ಕಂಟಿನ್ಯೂಟಿ ಇದೆ. ಈ 5 ಉಪನ್ಯಾಸಗಳಿದೆಯಲ್ಲ, ವಿಶೇಷವಾಗಿ ನಾನು ಚಿಂತಾಸದನದ್ದು ಇವು 5 ಉಪನ್ಯಾಸಗಳು ನಾವು ಪ್ರತಿ ದಿವಸ ಪ್ರಾತಸ್ಮರಣೀಯರ ಕೇಳ್ಬೇಕಂತ ಅಥವಾ ಅದನ್ನ ಒಂದು ನೋಟ್ಸ್ ಮಾಡಿ ಇಟ್ಕೊಂಡು ಅದ್ರ ಲೆಕ್ಚರ್ ಕೇಳ್ಬೇಕು, ನನ್ ಮುಖ ನೋಡ್ಬೇಕು ಅಂತ ಏನಿಲ್ಲ. ಆದ್ರೆ ಅದರ ಸಾರಾಂಶವನ್ನ ಒಂದ್ಸರಿ ನೋಡ್ಕೊಂಡ್ರೆ ನಮ್ಮ ಮನಸ್ಸನ್ನ ನಿರಾಳವಾಗಿ ಇರಿಸ್ಕೊಳ್ಳೋದಕ್ಕೆ ಸಾಧ್ಯ ಆದೈತೆ ಅಂತ ಅನ್ಕೋತೀನಿ. ದಯಮಾಡಿ ಕೈ ಮುಗಿದು ಕೇಳ್ಕೊತೀನಿ, ಇಲ್ಲಿಗೆ ಬರೋದೆಷ್ಟು ಮುಖ್ಯನೋ
ಸಿದ್ಧತೆ ಮಾಡ್ಕೊಂಡ್ ಬರೋದು ಅಷ್ಟೇ ಮುಖ್ಯ. ಪ್ರತಿಕ್ರಿಯೆ ಏನು ಇಲ್ಲದೆ ಇದ್ರೆ ಸಂಖ್ಯೆ ಈಗಾಗಲೇ 21 ಇಳಿತು, 10 ಇಳಿಯೋಕ್ ಮುಂಚೆ ನಾವು ಮುಗಿಸ್ಬೇಕಲ್ವೇ? ಗಣೇಶ್ ಮುಗಿಸ್ಬಿಡಪ್ಪ. ಸರಿ ಸರ್, ಬಂದಂತ ಎಲ್ರಿಗೂ ಕೂಡ ವಂದನೆಗಳು. ಹಾಗೆ ಮುಂದಿನ ಭಾನುವಾರ ಮತ್ತೊಮ್ಮೆ ಮುಂದಿನ ಉಪನ್ಯಾಸ ಸರಣಿ, ಉಪನ್ಯಾಸ ಕಾರ್ಯಕ್ರಮ ಇರುತ್ತೆ. ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.